ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಏಪ್ರಿಲ್ 2024 ಮಂಗಳವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ, ಚಿತ್ತಾ ನಕ್ಷತ್ರ, ವಜ್ರಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ಚಿತ್ತಾ ಪೌರ್ಣಮಿ. ಎಲ್ಲೆಲ್ಲೂ ದೇವಿ ಉತ್ಸವ ಇರುತ್ತೆ, ಕರಗೋತ್ಸವ ಇರುತ್ತೆ. ಈಗಿರುವ ಈ ಒಂದು ಬೆಂಕಿಗೆ ಶನಿ, ಕುಜ, ರಾಹು. ನಾನು ಎಲ್ಲರೂ ನಿಜ ಹೇಳ್ತೇನೆ ಮಕ್ಕಳೇ, ನಾವು ಹೇಳಿದ್ ನಡಿಬೇಕು ಅಂತ ಬಯಸ್ತಾರೆ. ಒಂದು ಆಚಾರ್ಯರಾಗಿ ನಾವು ಈ ಗ್ರಹಗಳ ಬದಲಾವಣೆ ಲೆಕ್ಕಾಚಾರ ಹಾಕೊಂಡು ಕುಳಿತಿರ್ತೇವೆ. ಕೆಲವೊಂದು ಸಮಯ ಪ್ರಾರ್ಥನೆ ನಾನು ಮಾಡ್ಕೋತೇನೆ, ಏನು ಗೊತ್ತಾ, ನಡಿದೇ ಇರ್ಲಮ್ಮ, ಅದು ಕೆಟ್ಟದ್ದು ನಡಿದೇ ಇರಲಿ, ತೊಂದರೆ ಬರದೇ ಇರಲಿ. ಏನೋ ಒಂದು ಅನಾಹುತ ಬರುತ್ತೆ, ಆಪತ್ತು ಬರುತ್ತೆ, ಆಘಾತ ಬರುತ್ತೆ, ಬೆಂಕಿ ಚೆಂಡು ಬರುತ್ತೆ, ಭೂಕಂಪ ಬರುತ್ತೆ, ಸುನಾಮಿ ಬರುತ್ತೆ, ಬಿರುಗಾಳಿ ಬರುತ್ತೆ, ಯುದ್ಧ ಭೀತಿ ಬರುತ್ತೆ, ಆಗದೇ ಇರಲಮ್ಮ ಅಂತಿರ್ತೀವಿ. ಬೇಡಮ್ಮ, ಲೋಕ ದಣದು ಬಿಟ್ಟಿದೆ. ನಮ್ಮಲ್ಲಿ ಕಲಿಪ್ರಭಾವ, ನಮ್ಮಲ್ಲಿ ದುರುದ್ದೇಶ, ದುರ್ಬುದ್ಧಿ, ದುರಾಲೋಚನೆ. ನಿಮಗೆ ಅಣುವಷ್ಟು ಅಂದರೆ ನನ್ನದು ಆಕಾಶದೆತ್ತರದಷ್ಟಿರುತ್ತೆ. ಇದೆ, ನಡೆದೇ ಇರಲಿ ತಾಯಿ ಅಂತ ಕೇಳ್ಕೊತಿರ್ತಾರೆ. ಯಾಕಂದ್ರೆ ಮತ್ತೆ ಜಪಾನ್ನಲ್ಲಿ ಭೂಕಂಪ ನೋಡಿ. ಇಸ್ರೇಲು ಯುದ್ಧಕ್ಕೆ ಸನ್ನದ್ಧ ಆಗ್ಬಿಟ್ಟಿದೆ. ಏನಾದರೂ ಆ ತಲೆಕೆಟ್ಟ ಇರಾನ್ ಹತ್ರ ಇರೋ ಒಂದು ಅಣುಬಾಂಬುಗಳಿದ್ದಾವೆ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ರಾಮ ರಾಮ, ನನಗದೇ ಗಾಬರಿ ಬಂದಿರೋದು. ನಡಿದೇ ಇರಲಿ ತಾಯಿ, ನಡಿದೇ ಇರಲಿ ತಾಯಿ, ನಡಿದೇ ಇರಲಿ ಅಂತ. 3ನೇ ಮಹಾಯುದ್ಧಕ್ಕೆ ನಾಂದಿಯೇ. ಎಲ್ಲರೂ ಧುಮುಕ್ಬಿಡ್ತಾರೆ. ಅಮೇರಿಕಕ್ಕೆ ಬೇಕಿರೋದು ಅದೇ. ನಡೆದಿರೋ ಗ್ರಹಣವೇ ಅಮೇರಿಕ ಭಾಗದಲ್ಲೂ ನಡೆದಿದೆ. ಈ ಪ್ಯಾಲೆಸ್ಟೈನು, ರಷ್ಯಾ, ಇವುಗಳ ಮೇಲೆ ಆ ಗ್ರಹಣ ಪರಿಚಯ ಏನು ಆಲ್ರೆಡಿ 6 to 8% ಕಾಯ್ತಿದ್ದಾರೆ. ಎಲೆಕ್ಷನ್ ಮುಗಿದ್ರೆ ಸಾಕು. ನೆನ್ಪಿಟ್ಕೊಳ್ಳಿ ನೀವು, ಈ ಫ್ರೀ ಬೀಸು, ಇದೇನೋ ಬಿಟ್ಟಿ ಭಾಗ್ಯ, ಸೌಭಾಗ್ಯ, ಅದು ಕೊಡ್ತಾರೆ, ಇದು ಕೊಡ್ತಾರೆ, ಅದು ಮಾಡ್ತಾರೆ, ಅಷ್ಟು ಸುಲಭಕ್ಕಾಗುವುದಿಲ್ಲ, ಕೊಡೋಕ್ಕಾಗಲ್ಲ. ಬಂಗಾರ ಆಲ್ರೆಡಿ 74,000 75,000 ಬಂದು ನಿಂತು ಬಿಟ್ಟಿದೆ. ಇನ್ನು ಎಲ್ಲಿಗೆ ಬಂದು ನಿಲ್ಲುತ್ತೋ ಬಡವ, ಇನ್ನು ಬಂಗಾರ ಕೊಂಡ್ಕೊಳ್ಳೋಕ್ಕಾಗಲ್ಲ. ಗಗನ ಕುಸುಮವೇ. ಬೆಳ್ಳಿ ಕೂಡ ತಗೊಳಕ್ಕಾಗೋದಿಲ್ಲ, ಗಗನ ಕುಸುಮವೇ. ಸಾಲ ಅಂತೂ ಮಾಡಲಿಕ್ಕೆ ಹೋಗಬಾರದು, ಗಗನ ಕುಸುಮಗಳೇ. ಒಂದು 4 ವರ್ಷ ಮನೆ ಕಟ್ಟೋ ಪ್ಲಾನ್ಸ್ ಇರೋರು ಮನೆಗಳನ್ನೆಲ್ಲ ಮುಂದಕ್ಕೆ ಹಾಕಿ ಅಂತಲೂ ಹೇಳ್ತಿದ್ದಾನೆ. ಇದು ಈ ಉದ್ವಿಗ್ನತೆ ನಿಂತು ಬಿಡಬೇಕು. ಹೆಚ್ಚು ಕಡಿಮೆ 2 ವರ್ಷ ಆಯಿತು ಯುಕ್ರೇನ್ದು, ರಷ್ಯಾದು ನಿಂತಿಲ್ಲ. ಇತ ಕಡೆ ಇಸ್ರೇಲ್ದು, ಪ್ಯಾಲೆಸ್ಟೈನ್ದು ನಿಂತಿಲ್ಲ. ಅದರ ನಡುವೆ ಇರಾನಿಗೆ ತಲೆ ಕೆಟ್ಟು ಅವನೇನಾದರೂ ಇವನು ಯುದ್ಧ ಅಂತೀಯ ನೀನು ಅಂತ ಹೇಳಿ ಅವನಲ್ಲಿರುವ ಅಣುಬಾಂಬ್ ತೆಗೆದು ಬಿಟ್ಟರೆ ಮಹಾಮಾರಿ. ನೆನ್ಪಿಟ್ಕೊಳ್ಳಿ, ಹಿರೋಶಿಮಾ, ನಾಗಾಸಾಕಿ ಅಂತ ಏನು ಮಾತಾಡ್ತೇವೆ ಅಲ್ವಾ, ಆಗ ಹಾಕಿದ ಬಾಂಬ್ ಏನೂ ಅಲ್ಲ. ಈಗ ಬೀಳುವ ಅಣುಬಾಂಬ್ ಅದಕ್ಕಿಂತಲೂ 1000 ಪಟ್ಟು ಕಡಿಮೆ. ಅಂದರು ನಿಮಿಷ ಮಾತ್ರದಲ್ಲಿ 10 ಲಕ್ಷ ಜನ ನಮ್ಮ ಬೆಂಗಳೂರು ಮೇಲೆ ಬಿದ್ದರೆ ಸ್ಪಾಟ್ 1 ಕೋಟಿ ಜನ ಆ ನಿಮಿಷಕ್ಕೆ ಸಾಯ್ತಾರೆ. ಆ ನಿಮಿಷಕ್ಕೆ ಆಮೇಲೆ ಅದರ ಸ್ಪ್ರೆಡ್ಗಳಿದಾವಲ್ವಾ, ಅದು ಬೇರೆಯೇ ಮಟ್ಟ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಬೇರೆಯೇ. ರಾಮ ಅದು ನನ್ನನ್ನು ಕಂಪಿಸ್ತಿರೋದು. ನಿತ್ಯ ಅದೇ ಧ್ಯಾನ. ತಾಯಿ ಇನ್ನೇನಾಗುತ್ತೋ, ಇನ್ನೆಲ್ಲಿ ಬಂದು ಅಪ್ಪಳಿಸುತ್ತೋ, ನಮ್ಮ ಭರತಖಂಡಕ್ಕೆ ಏನಾಗುತ್ತೋ. ಯಾರಿಗಾದ್ರೂ ನೋವೇ ಮಕ್ಕಳೇ, ಅಲ್ಲೂ ನಮ್ಮವರಿದ್ದಾರೆ, ಅವ್ರ ಕಡೆಯವರು ನಮ್ಮೂರಲ್ಲಿದ್ದಾರೆ. ನಾವೆಲ್ಲ ವ್ಯಾಪಾರ ಒಪ್ಪಂದಗಳಿದ್ದಾವೆ. ನಮ್ಮ ಹತ್ರ ಇರೋ ವಸ್ತುಗಳು ಅವರಿಗೆ, ಅವ್ರ ಹತ್ರ ಇರೋ, ಈಗ ಇರಾನ್, ಇರಾಕ್ ಇದೆಲ್ಲ ಹೇಳ್ತೀವಲ್ವಾ, ಅಲ್ಲಿಂದ ಡ್ರೈ ಫ್ರೂಟ್ಸನ್ನು ಎಷ್ಟೋ ನಾವು ಇಂಪೋರ್ಟ್ ಮಾಡ್ಕೋತೇವೆ. ನಮ್ಮ ಟೆಕ್ನಾಲಜಿ, ಇಸ್ರೇಲ್ ಹತ್ರ ಇರೋ ಎಷ್ಟೋ ಟೆಕ್ನಾಲಜಿಗಳನ್ನು ನಾವು ಇಂಪೋರ್ಟ್ ಮಾಡ್ಕೋತೇವೆ. ನಮ್ಮ ಹತ್ರ ಇರೋ ಅಕ್ಕಿ, ದವಸ ಧಾನ್ಯಗಳನ್ನು ಎಷ್ಟೋ ಸಪ್ಲೈ ಮಾಡ್ತಿದ್ದೇವೆ.
ಎಲ್ಲ ಆಮದು ರಫ್ತು ಎಲ್ಲದಕ್ಕೂ ತಟಸ್ಥ ತಂದಿಟ್ಟು ಬಿಡುತ್ತೆ. ಅದು ನನಗೆ ಕಂಪಿಸ್ತಿರ್ತಕ್ಕಂಥದ್ದು. ದಯಮಾಡಿ ಇವತ್ತು ಚಿತ್ತಾ ಪೌರ್ಣಿಮೆ ಎಲ್ಲರೂ ನಿಮ್ಮ ಮನೆಯ ಹೊಸಲಲ್ಲಿ ಮನೆಯಲ್ಲಿ ಒಂದು 9 ಬತ್ತಿಗಳ ದೀಪ ತುಳಸಿ ಕಟ್ಟೆ ಹತ್ರ ಹಚ್ಚೋದು, ಹೊಸಲಲ್ಲಾದ್ರೂ 1-2 ದೀಪ, ಮನೆಯಲ್ಲಾದ್ರೂ 2 ದೀಪ, 2 ಬತ್ತಿಯ ದೀಪ. ರಾಹು ಪರಿಚಯ ಹೋಗಲಿ, ಆ ಭೀತಿ ದೂರ ಹೋಗಲಿ. ದಯಮಾಡಿ ದುರ್ಗಾ ಸಪ್ತಶ್ರುತಿ, ದುರ್ಗಾ ಪಾರಾಯಣ ಈ ಥರದ್ದು ಮಾಡ್ಕೊಳ್ತಕ್ಕಂಥದ್ದು, ಸ್ಕಂದ ಕವಚ, ಸ್ಕಂದ ಭುಜಂಗ ಸ್ತೋತ್ರ, ಕಾಳಭೈರವ ಸ್ತೋತ್ರ ಉನ್ಮಾದದಲ್ಲಿರುತ್ತೆ. ಪ್ರಕೃತಿಯೇ ಒಂಥರ ವಿಸ್ಫೋಟ. ಅದಕ್ಕೆ ಸಾಕ್ಷಿ ನೋಡಿ. ದುಬೈಲ್ ಅಂತ ಮಳೆ ಬರೋಕ್ಕೆ ಸಾಧ್ಯನಾ? ಪ್ರಕೃತಿ ವಿಕೋಪ ತೋರಿಸ್ತಿದೆ ಅಂದಾಗ ನಾವು ಇದು ಹೇಳ್ತಿದ್ದೆ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಮನೆ ಕಟ್ಟೋಕೆ ಮೊದಲು ಈ ಥರದ ಲಕ್ಷಣಗಳು ತೋರಿಸಿದ್ರೆ ಇಂಥವ್ರು ಮನೆ ಕಟ್ಟಬಾರ್ದು ಅಂತ. ಹಾಗೆ ಇವತ್ತು ಕೂಡ ಇಂಥ ಲಕ್ಷಣಗಳಿರೋರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ನೀವು ನಂಬ್ತೀರಾ? ಕುಚ್ ಪಾನಾ ಹೈ ತೋ ಕುಚ್ ಕೋನಾ ಹೈ. ಸುಮ್ಮನೆ ಕೊಡುವುದಿಲ್ಲ ಸರ್ಕಾರಿ ಕೆಲಸ. ನಾನು ನೋಡಿದ್ದಾನೆ, 10ರಲ್ಲಿ 7 ಜನ ಗೌರ್ಮೆಂಟ್ ಜಾಬ್ ಸಿಕ್ಕಿರೋರಿಗೆ ಅಲ್ಲೊಂದು ಪೆಟ್ಟು ಕೊಟ್ಟಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಬೇಕು, ಗೌರ್ಮೆಂಟ್ ಸ್ಥಾನ ಬೇಕು ಅನ್ನೋರು ಒಂದು ಪ್ರಕೃತಿ ಮಾತಾಡಿರುತ್ತೆ. ತಗೊಂಡೇ ಕೊಡೋದು, ತುಂಬ ದೊಡ್ಡದನ್ನೇ ತಗೊಂಡೇ ಕೊಡೋದು. ಸೊ ಪ್ರಕೃತಿ ಮಾತಾಡ್ತಿದೆ ಮಕ್ಕಳೇ. ಮೊದಲಿಗೆ ದಯಮಾಡಿ ಹೇಳ್ತೀನಿ, ನಾವೆಲ್ಲ ತುಂಬ ಸಾಮಾನ್ಯರು. ಸಣ್ಣ 10 ಲಕ್ಷ ಸಾಲಕ್ಕೆ ನಾವು ತಟ್ಕೊಳ್ಳಲ್ಲ, 10 ಕೋಟಿ ಸಾಲಕ್ಕೂ ತಟ್ಕೊಳ್ಳಲ್ಲ. ಅಷ್ಟು ದೊಡ್ಡ ಪೇಟಿಎಂ ಅನ್ನೋ ಕಂಪನಿಯೇ ಅಷ್ಟು ದೊಡ್ಡ ಬೈಜೂಸು ಬರ್ಬಾದಾಗಿ ನಿಂತಿದ್ದಾನೆ ಇವತ್ತು. ಆತನ ಯೋಜನೆ ತಪ್ಪ, ಆಲೋಚನೆ ತಪ್ಪ, ವಿವೇಚನೆ ತಪ್ಪ. 3 ವರ್ಷ ಹಿಂದ್ಗಡೆ ಇದ್ದಂಥ ಆ ವ್ಯಾಲ್ಯೂಯೇಷನ್ನ ಕಂಪನಿ ಏನು ಅಂತ ನೋಡಿ ನೀವು. ಸುಮ್ಮನೆ ಅಲ್ಲ, ಅಂಥದ್ದೊಂದು ಕಟ್ಟಲಿಕ್ಕೆ ಯಾವುದೋ ಆ ಶಕ್ತಿ ತಗೊಂಡು ಆ ಎತ್ತರಕ್ಕೆ ಕರ್ಕೊಂಡೋಗಿ ಆ ಎತ್ತರದಿಂದ ಕೆಳಗಡೆ ಇಳಿಸೋದು. ಯಾರಾದರೂ ಸೋಲ್ಬೇಕು ಅಂತ ಬಯಸ್ತಾನ? ಯಾರಾದರೂ ಕೆಟ್ಟೋಗ್ಬೇಕು ಅಂತ ಬಯಸ್ತಾನ? ಹಾಳು ಮಾಡಬೇಕು ಅಂತ ಬಯಸ್ತಾನ? ಅದು ಇರ್ತಾರೆ, ಕೆಲವರು ಇರ್ತಾರೆ. ದಯಮಾಡಿ ಹೇಳ್ತಾನೆ, ಎಲ್ಲರೂ ನಿಮ್ಮ ಮಾಂಗಲ್ಯ ಗಟ್ಟಿ ಆಗಿರಲಿ, ನಿಮ್ಮ ಮನೆಯವ್ರು ಗಟ್ಟಿ ಆಗಿರಲಿ, ನಿಮ್ಮ ಮನೆತನ ಗಟ್ಟಿ ಆಗಿರಲಿ, ಕುಟುಂಬ ಗಟ್ಟಿ ಆಗಿರಲಿ. ದಯಮಾಡಿ ಹೇಳ್ತಾನೆ, ಇವತ್ತು ಚಿತ್ತಾ ಪೌರ್ಣಿಮೆ. ಆ ದೇವಿಯನ್ನು ಆರಾಧನೆ ಮಾಡಿ. ಇಷ್ಟದೇವಿ, ಮನೆದೇವಿ, ಕುಲದೇವಿ, ಗ್ರಾಮದೇವಿ, ಅಟ್ಲೀಸ್ಟ್ ಗ್ರಾಮದೇವಿ ಹತ್ರ ಆದರೂ ಹೋಗ್ಬಿಟ್ಟು ಇವತ್ತೊಂದು 4 ದೀಪ ಹಚ್ಚಿ ಆ ಸಮಾಧಾನ ತುಂಬಿಸ್ಲಿ ಆ ತಾಯಿ ಜಗನ್ಮಾತೆ. ಆ ಕೆಡುಕು ಮನಸ್ಸಿನವರಿಗೆ ಒಂಚೂರು ಕೆಡುಕು ಬುದ್ಧಿಯನ್ನು ಕಡಿಮೆ ಅಷ್ಟಾದರೂ ಮಾಡಲಿ. ಒಂದು ಸ್ವಲ್ಪ ಜಾಸ್ತಿ ಮಾಡೋ ಬದಲು ಖಂಡಿತ ಮಾಡ್ತಾನೆ ಅವನು. ಅಲ್ಲಿ ಕುಳಿತಿರೋರೆಲ್ಲ ಸಾಮಾನ್ಯರಲ್ಲ. ಕೆಲವು ಲಗ್ನಗಳಿದ್ದಾವಲ್ವಾ, ಆ ಜಾತಕಗಳಲ್ಲಿ ಉಗ್ರ ಗ್ರಹಗಳಿದ್ದರೆ ಸುಮ್ಮನೆ ಅಲ್ಲ. ದೊರೆ ಆಗಬೇಕು ಅಂದರೆ ಅಲ್ಲೊಂದು ವಿಪರೀತವಾಗಿರ್ತಕ್ಕಂಥ ಅಸುರ ಗ್ರಹಗಳ ಪ್ರಚೋದನೆ ಇರುತ್ತೆ. ನಮ್ಮ ದೇಶದ ದೊರೆಯ ಜಾತಕದಲ್ಲೂ ಕೇಂದ್ರದಲ್ಲಿ ಅಸುರ ಗ್ರಹಗಳಿದ್ದಾವೆ, ರಾಜಗ್ರಹಗಳಿದ್ದಾವೆ, ಉಗ್ರ ಗ್ರಹಗಳಿದ್ದಾವೆ. ಸುಮ್ಮನೆ ಅಲ್ಲ. ಅವ್ರ ಮೇಲೆ ಬಂದಂಥ ಅಪವಾದಗಳು, ಯಾವ್ದ್ಯಾವುದೋ ಹತ್ಯಾಕಾಂಡ, ಹಾಗಂತೆ ಹೀಗಂತೆ ಅದಂತೆ ಇದಂತೆ ಅನ್ನತಕ್ಕಂಥದ್ದು. ಆ ಸ್ಥಾನಕ್ಕೆ ಬರಬೇಕು ಅಂದರೆ ಉಗ್ರವಾಗಿ ಇರಬೇಕಾಗುತ್ತೆ, ದಿಟ್ಟವಾಗಿ ಎದುರಿಸ್ಬೇಕಾಗುತ್ತೆ. ತೀರಾ ಒಂದು ಸಮಾಧಾನಸ್ಥನಾಗಿ ಇರಲು ಬಿಡುವುದಿಲ್ಲ. ಇವತ್ತು ಆ ಥರದ ವ್ಯಕ್ತಿಗಳು ನಮಗೆ ಬೇಕಿಲ್ಲ. ಬರಬೇಕು ತುಂಬ ಗಟ್ಟಿ ನಿರ್ಧಾರ, ದೃಢ ನಿರ್ಧಾರ. ಎಸ್ ಮೀನ್ಸ್ ಎಸ್, ನಡೀರಯ್ಯ ನೋಡೋಣ ಅನ್ನತಕ್ಕಂಥದ್ದು. ಅದಕ್ಕೊಂದು ದಿಟ್ಟ ನಿರ್ಧಾರ, ದಿಟ್ಟ ಕಾರ್ಯದೀಕ್ಷೆ ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿ ನಮಗೆ ನಿಜವಾಗಲೂ ಅವಶ್ಯಕತೆ. ಈಗಿರುವ ಪರಿಸ್ಥಿತಿಯಲ್ಲೇನಾದರೂ ಒಬ್ಬ ಮೂಢ ವ್ಯಕ್ತಿಗೋ, ಮೂರ್ಖ ವ್ಯಕ್ತಿಗೋ, ದಡ್ಡ ವ್ಯಕ್ತಿಗೋ, ನಾಟ್ ಎ ಡಿಸಿಷನ್ ಮೇಕರೋ, ಇಲ್ಲ ಇನ್ನೊಂದೇನೋ ಒಂದು ಬೆಂಕಿ ಹಚ್ಚುವಂಥ ವ್ಯಕ್ತಿಗೋ ಕೊಟ್ಟು ಬಿಟ್ಟರೆ ಭಾರಿ ಕಷ್ಟ. ನೋಡಿ, ಅದಕ್ಕೆ ಹೇಳ್ತಿರ್ತೇವೆ, ಉಗ್ರ ಗ್ರಹಗಳು ಎಷ್ಟು ಉಗ್ರವನ್ನು ಕೊಡುತ್ತವೋ ಅಷ್ಟೇ ಒಳ್ಳೆಯದು ಮಾಡ್ತವೆ. ಕೆಲವರಿಗೆ ಅದುಂಟು. ನಮಗೀಗ ನಮ್ಮ ಈ ಎಲೆಕ್ಷನ್ ಬಂದಿದೆ ಅಲ್ವಾ, ಹೇಳ್ತಿದ್ದಾನೆ, ತಪ್ಪು ತಿಳ್ಕೋಬೇಡಿ. ದೃಢ ನಿರ್ಧಾರ ತೆಗೆದುಕೊಳ್ಳುವ ನಾಯಕನನ್ನು ಹಾಕಿ ಆ ಜಾತಿ ಬಗ್ಗೆ, ಈ ಧರ್ಮದ ಬಗ್ಗೆ ಅದೆಲ್ಲ ಆಮೇಲೆ. ರಾಷ್ಟ್ರ ಮೊದಲು, ನನ್ನ ದೇಶ ಮೊದಲು, ನನ್ನ ದೇಶದ ಜನ ಮೊದಲು, ನನ್ನ ಕೃಷಿಕರು ಮೊದಲು, ನನ್ನ ಮನೆತನದ ಹೆಣ್ಣು ಮಕ್ಕಳು ಮೊದಲು, ನನ್ನ ವಸುದೈವ ಕುಟುಂಬಕಂ ಎಲ್ಲರೂ ಒಂದೇ. ಇಲ್ಲಿ ಈ ಜಾತಿಯವನ್ ಬೇರೆ, ಈ ಧರ್ಮದವನ್ ಬೇರೆ, ಇವನ್ ಕೆಳ ಜಾತಿ, ಇವನ್ ಮೇಲ್ ಜಾತಿ, ಇದು ಈ ಜಾತಿ, ಇವರೇ ಆಗ್ಬೇಕು ಅಂತ ಎಲ್ಲವನ್ನೂ ಕೊಚ್ಚಿಕೊಂಡು ಹೊರಟು ಹೋಗಬೇಕು. ಅದು ಎಲ್ಲರನ್ನು
ನೋಡಿ, ಶ್ರೀರಾಮಚಂದ್ರರು ಎಷ್ಟು ಚೆನ್ನಾಗಿ ಭರತನಿಗೆ ರಾಜ್ಯಪಾಲನೆಯ ನಿಯಮ ಹೇಳ್ಕೊಡ್ತಾರೆ ಅಂದ್ರೆ ನೀವು ನಂಬಲ್ಲ. ನಿನ್ನ ಪಕ್ಕದಲ್ಲಿ ನಿಲ್ಲತಕ್ಕಂಥ ಮಂತ್ರಿವರ್ಗ ನಿನ್ನಷ್ಟೇ ಬಲವಾಗಿರಬೇಕು. ನೀನ್ ಹೇಳ್ದಾಗ ಹಿಂಗ್ ಕೈ ಬಗ್ಗಿಸ್ಕೊಂಡು ಆಯ್ತು ಸ್ವಾಮಿ, ಹಂಗೆ ಸ್ವಾಮಿ, ಈ ತರ ಹೇಳೋನ್ ಇಟ್ಕೋಬೇಡ, ಅವ್ನು ಹಾಳು ಮಾಡ್ತಾನೆ ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ಹೇಳುದು ರಾಮರಾಜ್ಯ. ನಿನ್ನ ಪಕ್ಕದಲ್ಲಿ ನಿಂತುಕೊಂಡು ಆಡಳಿತ ಮಾಡುವ ವ್ಯಕ್ತಿಗೆ ಅಂಥದೊಂದು ಆಡಳಿತ ಶಕ್ತಿ ಇದೆಯಾ? ವಿದ್ಯೆ ಕಡಿಮೆ ಇರ್ಬೋದು, ರಾಜ್ಯಪಾಲನ ಶಕ್ತಿ ಇದೆಯಾ? ದೃಢ ನಿರ್ಧಾರ ತಗೊಳ್ಳೋ ಇದಿದೆಯಾ? ನಿಂತ್ರೆ ಕಾರ್ಯ ಆಗಬೇಕು. ಆ ರಸ್ತೆ ಆಗ್ಬೇಕು ಅಂದ್ರೆ ಆಗ್ಬೇಕು, ಆ ರೈಲ್ ಪ್ರಾಜೆಕ್ಟ್ ಆಗ್ಬೇಕು ಅಂದ್ರೆ ಆಗಬೇಕು, ಜನಗಳಿಗೆ ಪ್ರತಿ ಮನೆಗೂ ಇದು ತಲುಪಬೇಕು ಅಂದ್ರೆ ತಲುಪಿಸುವಂತಹ ಆ ಒಂದು ಬದ್ಧತಾ ನಿಯಮ, ಆ ಶಕ್ತಿ. ನಾನು ನಿರ್ಧಾರ ತಗೊಂಡಿದ್ದೇನೆ, ಇದು ಒಳ್ಳೇದಾಗುತ್ತೆ ಮಹಾರಾಜ ಅಂತ ಹೇಳಿ ಮುನ್ನುಗ್ಗುವಂತ, ನಿನ್ನ ಸಮನಾಗಿ ಯೋಚಿಸುವ, ನಿನ್ನ ಸಮನಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ವ್ಯಕ್ತಿಯನ್ನ ಪಕ್ಕದಲ್ಲಿಟ್ಟುಕೋ ಅಂತ ರಾಮರು ಭರತ ಕೇಳ್ಕೊತಾನೆ. ನೀನ್ ಇರಲ್ವಲ್ಲ ಸ್ವಾಮಿ, ರಾಜ್ಯಪಾಲನೆ ನೀನ್ ಮಾಡ್ಬೇಕಿತ್ತು, ಈಗ ನನಗೆ ಜವಾಬ್ದಾರಿ ಕೊಟ್ಟು ಹೋಗ್ಬಿಟ್ಟಿದ್ಯಲ್ಲ, ಈಗ ನಾನು ಏನ್ ಮಾಡ್ಬೇಕು ಹೇಳು, ಯಾವ ರೀತಿ ಪಾಲನೆ ಮಾಡಬೇಕು ಹೇಳು ಅಂದಾಗ ರಾಮರು ಹೇಳಿಕೊಡುವ ಮೊಟ್ಟ ಮೊದಲ ಮಾತು, ಇವತ್ತು ನೀವು ನೋಡಿ ದೊರೆ ಪಕ್ಕದಲ್ಲಿ ನಿಂತ್ಕೊಂಡಿರೋ ಕೆಲವು ವ್ಯಕ್ತಿಗಳು ತುಂಬಾ ಪುಕ್ಕಳ್ರು, ನಾಟ್ ಎ ಡಿಸಿಷನ್ ಮೇಕರು. ಎಲ್ಲದಕ್ಕೂ ಹೂ ಬಸವ, ಹೂ ಬಸವ, ಹೂ ಬಸವ, ಹೂ ಬಸವ. ಅದ್ರಲ್ಲೊಬ್ಬ ಕೋಲೆ ಬಸವ. ಆ ಥರದ ಕೆಲವರುಗಳಿದ್ದಾರೆ. ತುಂಬಾ ವೀಕೆಸ್ಟ್ ಮಂತ್ರಿ, ತುಂಬಾ ವೀಕೆಸ್ಟ್. ಹೋಗೋಣ, ತರೋಣ, ಅದಕ್ಕೊಂದು ಪ್ರಾಜೆಕ್ಟ್ ಹಾಕೋಣ, ನನ್ನ ಕ್ಷೇತ್ರ, ನನ್ನ ಜನ, ನನ್ನ ಆ ಕಾರ್ಯಕ್ಷೇತ್ರ. ಅದು ಮುಜರಾಯಿ ಇಲಾಖೆ ಇರ್ಬೋದು, ಸಾಮಾಜಿಕ ಕಲ್ಯಾಣ ಇಲಾಖೆ ಇರ್ಬೋದು, ಎಜುಕೇಶನ್ ಇಲಾಖೆ ಇರ್ಬೋದು. ತುಂಬ ದೊಡ್ಡದಾದಂಥ ಪಡೆ ಕಟ್ಟಿ ಕೇಳಿ ಎಲ್ಲ ವರ್ಗದವ್ರನ್ನ ಸೇರಿಸಿ ಅದಕ್ಕೊಂದು ನಿರ್ಧಾರ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಲು ರಾತ್ರಿ ಹಗಲು ನಿಲ್ಲುವಂಥ ವ್ಯಕ್ತಿ ಇರಬೇಕು ಅಂತ ಆಲೋಚನೆ ಇದೆಯಾ? ನೀವು ನೋಡಿ, ಇವತ್ತು ನಾವು ಆಯ್ಕೆ ಮಾಡಿರುವ ವ್ಯಕ್ತಿಗಳಲ್ಲಿ ಅಂಥ ಶಕ್ತಿಗಳಿದ್ದಾವೆ. ಅದಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ ರಾಮರು, ತುಂಬಾ ಇದೆ ಭರತನಿಗೆ ಹೇಳ್ಕೊಡೋ ನಿಯಮಗಳಲ್ಲಿ. ರಾಜ್ಯಪಾಲನ ಮಾಡುವ ಆ ವ್ಯಕ್ತಿ, ನಿನ್ನ ಪಕ್ಕದಲ್ಲಿ ನಿಲ್ಲುವ ವ್ಯಕ್ತಿ ಬಹುದೊಡ್ಡ ಶಕ್ತಿಶಾಲಿ ಆಗಿರ್ಬೇಕು, ಗಟ್ಟಿ ಇರ್ಬೇಕು. ಅವನೇ ಕಾಯಿಲೆ ಮಾತಾಡಿದ್ರೆ ಆಸ್ಪತ್ರೆಗೆ ಹೋಗಿ ಕುತ್ಕೋತಾನೆ, ಪುಯ್ಯ ಟುಯ್ಯ ಪುಯ್ಯ ಅಂತಾನೆ. ನಿರ್ಧಾರ ಮಾಡಿರಪ್ಪ, ನಮ್ಮ ದೊರೆಗಳನ್ನ ಕೇಳಬೇಕು, ನಮ್ಮ ಕಮಿಟಿಯವ್ರನ್ನ ಕೇಳಬೇಕು, ಇದು ಅಂತೇಳ್ಬಿಟ್ಟು ಏನೋ ಒದರೋದಲ್ಲ, ಏನೋ ಮಾತಾಡ್ಬಿಡೋದಲ್ಲ, ಆತರಕ್ಕೆ ಒಳಗಾಗಿ, ಉದ್ವೇಗಕ್ಕೆ ಒಳಗಾಗಿ. ಇವತ್ತು ನೋಡಿ ನೀವು ಕೆಲವೊಂದು ಸ್ಟೇಟ್ಮೆಂಟ್ಗಳು, ಬೆಂಕಿ ಹಚ್ಚುವಂತ ಮಾತುಗಳು ಎಲ್ಲಾ ಪಕ್ಷದಲ್ಲೂ ನಡೀತಿದೆ. ಯಾರಾದರೂ ತಪ್ಪೇ ಅದು, ಬೆಂಕಿ ಹಚ್ಚುವ ಮಾತು. ನೀವು ಕರೆಕ್ಟ್ ಆಗಿದ್ರೆ ನೀವು ಹೇಗೆ ನಿಂತರೂ ಗೆಲ್ತೀರಿ, ಯಾವ ಚಿಹ್ನೆ ಇದ್ರೂ ಗೆಲ್ತೀರಿ. ನೀವು ಮಲಗಿದ್ದ ಜಾಗದಲ್ಲೇ, ಕುಳಿತ ಜಾಗದಲ್ಲೇ ಗೆಲ್ಲುತ್ತೀರಿ. ಆ ಕಾರ್ಯದೀಕ್ಷತೆಯಿಂದ ಮಾಡಿದರೆ ಹೇಳ್ತಾರೆ ಅಣ್ಣಾಮಲೈಯವರು 1000 ಕೋಟಿಗೂ ಮೇಲ್ಪಟ್ಟು ಖರ್ಚು ಮಾಡಿದ್ದಾರೆ ಅಂತ. ಏನಕ್ಕೆ ಖರ್ಚು ಮಾಡಬೇಕು? ಕರೆಕ್ಟಾಗಿ ಕೆಲಸ ಮಾಡಿದ್ರೆ 1000 ಕೋಟಿ ಯಾಕೆ ಖರ್ಚು ಮಾಡಬೇಕು? ಜನ ಆಗ್ತಾರೆ, ಕರೆಸಿ ನಿಮ್ಮನ್ನ ನಿಲ್ಲಿಸ್ತಾರೆ. ಗಟ್ಟಿ ನಿರ್ಧಾರ, ಪುಕ್ಲ ಅಲ್ಲ. ಯಾವಾಗ ಅವನಲ್ಲಿ ವಿದ್ವತ್ತಿರುತ್ತೋ, ಜ್ಞಾನ ಇರುತ್ತೋ, ಅವನು ಗಟ್ಟಿ. ನೆನಪಿಟ್ಕೊಳ್ಳಿ, ಒಬ್ಬ ರಾಜನಾದವನು ಸರ್ವ ಧರ್ಮ, ಸರ್ವ ಜಾತಿ, ಸರ್ವ ಕುಲ, ಸರ್ವರಿಗೂ ಸೇರಿದವನು. ಬಡವರನ್ನ ಎತ್ರಿ ಬರೀ ಶ್ರೀಮಂತರನ್ನೇ ಸೇರಿಸ್ಕೊಳ್ಳೋದು, ಬರೀ ಬಿಸ್ನೆಸ್ ಮ್ಯಾಗ್ನೆಟ್ಗಳನ್ನೇ ಸೇರಿಸ್ಕೊಳ್ಳೋದು, ಇವ್ರದ್ದೆಲ್ಲಾರ್ದು ಮನ್ನಾ ಮಾಡೋದು, ಇವ್ರಿಗೆಲ್ಲರಿಗೂ ದಂಡ ಹಾಕೋದು, ಇಲ್ಲಿ 2000 ರೂಪಾಯಿ ಕೊಡೋದು, ಇಲ್ಲಿ 4000 ರೂಪಾಯಿ ಕಿತ್ಕೊಳ್ಳೋದು ಅಲ್ಲ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ, ಏನದು? ಹೌದು ಅಲ್ವೋ? ನೀವು ಹೇಳಿ, ನೀವು ಒಬ್ಬರಿಗೆ ನಾನು 1000 ರೂಪಾಯಿ ಕೊಡ್ತೀನಂತೆ, ಇಲ್ಲಿ ನಾನು 3000 ರೂಪಾಯಿ ಕಿತ್ಕೊಳ್ಳೋದಂತೆ, 3 ಪಟ್ಟು, ಯಾವುದೋ ರೂಪದಲ್ಲಿ, ಬೇರೆ ಇನ್ನೊಂದು ರೂಪದಲ್ಲಿ. ಗಟ್ಟಿ ನಿರ್ಧಾರವಿಲ್ಲ, ಬುದ್ಧಿವಂತನಲ್ಲ, ಯಾವ ರೀತಿ ಮಾಡಬೇಕು ಅಂತ ಆಡಳಿತದ ಪರಿಭಾವವಿಲ್ಲ. ನಿನ್ನಷ್ಟೇ ಚಾಣಾಕ್ಷಮತಿ, ನಿನ್ನಷ್ಟೇ ಆಲೋಚನಾಮತಿ, ಗಟ್ಟಿ ನಿರ್ಧಾರ ಮತಿ, ಶಕ್ತಿವಂತ, ನುಗ್ಗಬೇಕು. ಅವನ ಮನೇಲಿ ಕುತ್ಕೊಂಡು ಅಧಿಕಾರಿಗಳನ್ನ ಕಳಿಸಿ ಅಲ್ಲೋಗ್ರಿ ಇಲ್ಲೋಗ್ರಿ ಇಲ್ಲಿ ನೋಡ್ರಿ, ಬರೀ ಅಧಿಕಾರಿಗಳ ಮೇಲೆನೆ ಡಿಪೆಂಡ್ ಮಾಡ್ಕೊಂಡು ಎಲ್ಲೋ ಕುತ್ಕೊಂಡು ಗೆಸ್ಟ್ ಹೌಸಲ್ಲಿ ಕುತ್ಕೊಂಡು ಒಂದ್ ಮನೇಲಿ ಕುತ್ಕೊಂಡು ಹೊರಗಡೆ ಬರಲ್ಲ, ಬರೀ ಟ್ರಿಪ್ಗಳು ಹಾಕೊಂಡು ಇನ್ನೊಂದು ಹಾಕೊಂಡು. ರಾಜನಾದವನು ಗಲ್ಲಿಗೆ ಬರಬೇಕು. ನೆನ್ಪಿಟ್ಕೊಳ್ಳಿ, ಕೆಲವ್ರು ಹೇಳ್ತಿರ್ತಾರೆ, ಇದೇನ್ರಿ ನಮ್ಮ ರಾಜ ಮಾತಿದ್ರೆ ಬರೀ ಸುತ್ತೋದೆ ಅಲ್ಲ. ಅದು
ಸುತ್ತಲೇಬೇಕು. ಜನಗಳ ಸಮಸ್ಯೆ ತಿಳಿಯಲು ಜನಗಳ ಜೊತೆ ಒಬ್ಬ ರಾಜನಾದವನು ಸದಾ ಇರಬೇಕು. ಜನಗಳ ಜೊತೆ ಸಭೆ ಮಾಡಬೇಕು, ಜನಗಳ ಜೊತೆ ಮಾತನಾಡಬೇಕು. ಅಲ್ಲೊಂದು ಅಧಿಕಾರಿಗಳ ಪಡೆ ಇಡಬೇಕು. ಏನಾಗ್ತಿದೆ, ಎತ್ತಾಗ್ತಿದೆ, ಅದಕ್ಕೊಂದು ಟೀಮ್, ಅದನ್ನ ನಿಭಾಯಿಸಿದ್ರೆ ಅದು ಇಂಪ್ಲಿಮೆಂಟ್ ಆಯ್ತಾ, ಈ ರೀತಿ ಶಕ್ತಿವಂತನಾಗಿರ್ಬೇಕು. ಯಾರೋ ಬಂದು ಇವತ್ತು ನೀವು ನೋಡಿ, ಒಬ್ಬ ದೊರೆಮಟ್ಟದ ವ್ಯಕ್ತಿ ಈ ತರ ಬರ್ತಾನೆ ಅಂದ್ರೆ ಅವ್ರಿಗೆ 10 ಜನ ಬಾಡಿ ಗಾರ್ಡ್ಗಳು, ಗನ್ ಮ್ಯಾನು, ಬಂಡು ಧೈರ್ಯವಾಗಿ ಬಂದು ಎದುರಿಸಿ ನಿಂತ್ಕೊಳ್ತಕ್ಕಂಥ 48 ಅಡಿ ಭುಜ ಇರಬೇಕು. ಅಡ್ಡಿಯೋ ನೋಡೋಣ, ನಾನು ಕರೆಕ್ಟ್ ಆಗಿದ್ದೇನೆ, ನನ್ನನ್ನು ಯಾರು ಏನ್ ಮಾಡ್ತಾರೆ, ಎಲ್ಲರನ್ನು ಪ್ರೀತಿಸಿದ್ದೇನೆ, ಎಲ್ಲರನ್ನ ಸಮಾನವಾಗಿ ಕರ್ಕೊಂಡು ಹೋಗಿದ್ದೇನೆ. ಇನ್ನು 3ನೇದು ಹೇಳ್ತಾರೆ, ರಾಮರು ಹೇಳತಕ್ಕಂಥ 3ನೇ ನಿಯಮ ಚಿತ್ತಾ ಪೌರ್ಣಿಮೆಗೆ ಹೇಳ್ತಿದ್ದಾನೆ. ತುಂಬಾ ಹತ್ತಿರದ ಆತ್ಮೀಯನನ್ನ, ತುಂಬಾ ಹತ್ತಿರದ ಆತ್ಮೀಯ ಗೆಳೆಯನಿಗೆ ಜವಾಬ್ದಾರಿ ಕೊಡಲೇಬೇಡ, ಹತ್ತಿರಕ್ಕೆ ಸೇರಿಸ್ಕೋಬೇಡ, ನಿನ್ನ ಒಂದು ರಾಜ್ಯ ಪಾಲನೆಯಲ್ಲಿ ಅಂತ ಹೇಳ್ತಾರೆ. ನಿನ್ನ ಮಗ, ಮಗಳು, ಸೊಸೆ, ಅಳಿಯ, ಫ್ರೆಂಡು, ಬಂಧು ಬಳಗ, ಅವನೆಷ್ಟೇ ಕಾರ್ಯತತ್ಪರನಾದರೂ ಇಲ್ಲ, ಅಲ್ಲೊಂದು ಅಪವಾದ ಬರುತ್ತೆ. ಅವನಿಗೆ ಕೆಲವು ಜವಾಬ್ದಾರಿಗಳು ಕೊಡಬೇಕಾದ್ರೆ 10 ಬಾರಿ ಕೊಟ್ಟು ನೋಡು, ನಿಭಾಯಿಸ್ತಿದ್ದಾನೆ. ಕಲಬೆರಕೆ ಅಲ್ಲ, ಕೆಟ್ಟದ್ದಲ್ಲ. ಆಗಬೇಕಾದ್ರೆ ನೋಡೋಣ, ಕೆಳಮಟ್ಟದಿಂದ ಬಂದಿದ್ರೆ ದಿಢೀರಂತ ಕರ್ಕೊಂಡು ಬಂದು ಅವನಿಗೊಂದು ಸ್ಥಾನ, ನನ್ನ ಮಗ, ನನ್ನ ಸ್ನೇಹಿತ, ನನ್ನ ಬಂಧು, ತಪ್ಪು. ನೋಡಿ, ಭರತನಿಗೆ ಅದಕ್ಕೆ ರಾಮರಾಜ್ಯ ಅನ್ನೋದು ಏನು ಗೊತ್ತ, ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಬ್ಯೂಟಿ, ಆ ಶಕ್ತಿಯ ಬಗ್ಗೆ ಅವಗಾಹನೆಯೇ ಇಲ್ಲ. ಇವತ್ತು ನೀವು ಯಾರನ್ನಾದ್ರೂ ನೋಡಿ, ಅವ್ರ ಕಡೆಯವರೇ, ಸುತ್ತಮುತ್ತಲು ಅವ್ರ ಮನೆಯವರೇ, ಅವ್ರ ಬಂಧುಗಳಿಗೆ ಟಿಕೆಟ್ ಅವ್ರಿಗೆ ಕೊಡ್ಬೇಕು. 30 ವರ್ಷ 40 ವರ್ಷ ರಾಜ್ಯಭಾರ ಮಾಡಿದ್ಮೇಲೆ ಇನ್ನೂ ನನಗೆ ಟಿಕೆಟ್ ಕೊಡ್ಬೇಕು, ನಿನ್ನ ಮನೆಯವ್ರಿಗೆ ಕೊಡ್ಬೇಕು ಅಂದ್ರೆ ಸರಿ. ಮೊದಲಿಂದಲೂ ನಿಮ್ಮ ಮಗನನ್ನ ಪಕ್ಷದಿಂದ ಹೊರಗಡೆ ಇಟ್ಟು ಬೆಳೆಸಿದ್ದೀರಾ, ಆ ಕಾರ್ಯಕ್ಷೇತ್ರ ಸಿದ್ಧಪಡಿಸಿದ್ದೀರಾ, ಕಾರ್ಯಕರ್ತರ ಪಡೆ ನಿಲ್ಸಿದ್ದೀರಾ, ಪ್ರತಿ ಮನೆಯಲ್ಲೂ ಆ ಮಾತಿದೆಯಾ, ತಾನಾಗಿ ಕೊಡುತ್ತೆ. ಅವ್ರಿಗೇನು ಇಂಟೆಲಿಜೆನ್ಸ್ ಇಲ್ವಾ? ಪ್ರತಿ ರಾಜಕೀಯ ಪಕ್ಷಕ್ಕೂ ತನ್ನದಾದಂಥ ಒಂದು ಆಲೋಚನಾ ಟೀಮ್ ಇದೆ. ಇವತ್ತು ಸಾಮಾನ್ಯರಲ್ಲ ನೀವು. ಕಟ್ಟಿದಿರಿ ಪಡೆ, ಬರ್ತಾರೆ, ಸರಿ, ಅವನು ಕೊಟ್ರೆ ಗೆಲ್ತಾನೆ, ಖಂಡಿತ ಆಗುತ್ತೆ ಅಂತ ರಾಮಕೃಷ್ಣ ಹೆಗಡೆಯವರನ್ನೇ ಸೋಲಿಸಿದಂಥ ಪ್ರಜ್ಞಾವಂತರು ನಾವು, ನೆನಪಿಟ್ಟುಕೊಳ್ಳಿ. ವೀರೇಂದ್ರ ಪಾಟೀಲ್ ಅವರನ್ನ ನೆನಪಿಟ್ಟುಕೊಳ್ಳಿ. ಸಾಮಾನ್ಯರಲ್ಲ, ಘಟಾನುಘಟಿಗಳು ಅವರು. ಹೌದು, ಒಂದು ರಾಜ್ಯಪಾಲನ ಯಾರು, ಎಲ್ಲಿ, ಎತ್ತ, ಇನ್ನೊಂದು ಪಕ್ಷದಿಂದ ಪಕ್ಷ, ಈ ಥರದ್ದೆಲ್ಲ ನೋಡಿ. ರಾಮ ಆಗ್ಲೇ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೊಂದು ದಿನ ಹೇಳ್ತಾನೆ, ಯಾಕಂದ್ರೆ ಎಲೆಕ್ಷನ್ಗಳ ಸಮಯ ನಾನು ಮಾತನಾಡೋದು ತಪ್ಪಾಗುತ್ತೆ. ಯಾರೋ ಪುಣ್ಯಾತ್ಮ ಬರೆದು ಬಿಟ್ಟಿದ್ದಾನೆ, ಅವ್ರ ಹೊಟ್ಟೆ ತಂಪಿಗಿರ್ಲಿ. ಗುರೂಜಿಗೆ ನೆಹರು ಮನೆತನ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಂತ. ನನಗೆ ಭಾರತ ಮಾತೆಯ ಮನೆತನ ಅಂತ ಹೇಳ್ಕೊಳ್ಳೋಕೆ ತುಂಬಾ ಇಷ್ಟ. ಅದರಲ್ಲೇ ಎಲ್ಲರೂ ಇದ್ದವರು, ನೆಹರೂನು ಇದ್ದವರು, ವಾಜಪೇಯಿನೂ ಇದ್ದವರು, ಮಹಾತ್ಮ ಗಾಂಧೀಜಿನೂ ಇದ್ದವರು, ಅಂಬೇಡ್ಕರು, ನನ್ನ ಶಂಕರಾಚಾರ್ಯ. ನನಗೆ ಎಲ್ಲದಕ್ಕಿಂತಲೂ ಮೀರಿ ವಸುದೈವ ಕುಟುಂಬಕಂ. ನಾವು ಯಾವ ಪಕ್ಷಕ್ಕೂ ಅತೀತರಲ್ಲ, ಖಂಡಿತ ಅಲ್ಲ. ಎಲ್ಲಿ ತಪ್ಪು ಸರಿ ಇದ್ದರು ಯಾರಾದರೂ. ಅದಕ್ಕೆ ಈ ಒಂದು ರಾಮರಾಜ್ಯದ ಕಲ್ಪನೆಯ ಬಗ್ಗೆ, ಭರತನಿಗೆ ಉಪದೇಶ ಮಾಡಿದಂಥ ರಾಮರ ಉಪದೇಶ ಸಂದೇಶಗಳ ಬಗ್ಗೆ ಹೇಳ್ತಿರೋದು. ನನಗೆ ಅವರು ದೊಡ್ಡವ್ರು ಇವರು ದೊಡ್ಡವ್ರು ಖಂಡಿತ ಅಲ್ಲ. ತಪ್ಪು ಒಪ್ಪುಗಳನ್ನು ಮಾತಾಡ್ಲಿಕ್ಕೆ ನೀವಿದ್ದೀರ, ಅವ್ರ ಬಗ್ಗೆ ಮಾತಾಡ್ಕೊಳ್ಳಿ. ಸರಿಯಾಗಿ ನಡೆಯುವಂತಹ ಶಕ್ತಿಗೆ ಪ್ರೇರೇಪಣೆ ಕೊಡುವಂತಹ ಕೆಲಸವಷ್ಟೇ ನನ್ನದು. ಅದರಿಂದ ಮಕ್ಕಳೇ ಹೇಳ್ತಿದ್ದೇನೆ, ಚಿತ್ತಾ ಪೌರ್ಣಿಮೆ ದಯಮಾಡಿ ಇವತ್ತು ದಿನ ಪೂರ್ತಿ ಒಂದು ಪುಟ್ಟ ದೀಪ, ಆರಾಧನೆ, ಆ ಒಂದು ದೇವಿಯ ಒಂದು ಮನ್ವಂತರ ದೇವಿಯ ಚಿಂತನ, ನಮ್ಮ ಬುದ್ಧಿ, ಮಾತು, ಆಲೋಚನೆ. ಪ್ರಕೃತಿಯೇ ವಿಕೋಪಕ್ಕೆ ಎದ್ದು ನಿಲ್ಲುತ್ತಿದೆ. ಪ್ರಕೃತಿಯ ಮುಂದುಗಡೆ ದೇವರು ಕೂಡ ಏನೇನೂ ಅಲ್ಲ. ಕೃಷ್ಣರಿಗೆ ಬಿಡ್ಲಿಲ್ಲ, ರಾಮರಿಗೆ ಬಿಡ್ಲಿಲ್ಲ, ಪರಶುರಾಮರಿಗೆ ಬಿಡ್ಲಿಲ್ಲ, ನರಸಿಂಹರಿಗೆ ಬಿಡಲಿಲ್ಲ, ದೇವಿಗೆ ಬಿಡಲಿಲ್ಲ, ಸೀತಮ್ಮನಿಗೆ ಬಿಡಲಿಲ್ಲ, ಸೀತೆಯನ್ನು ಹೆತ್ತಂತ ಜನಕರಿಗೆ ಬಿಡಲಿಲ್ಲ. ನೀವು ಅದಕ್ಕೆ ನಾವು ಪುರಾಣಗಳನ್ನ ಓದೋದು, ವೈದಿಕವಾಗಿ ಓದೋದು, ತಿಳ್ಕೊಳ್ಳೋದು. ಓಹೋ, ಅಂತ ದೇವಾನುದೇವತಾ ಸ್ವರೂಪವಾಗಿರತಕ್ಕಂಥವರಿಗೆ ಇಂಥದ್ದೊಂದಿರಬೇಕಾದರೆ ನಾವು ನೀವು ಇನ್ನೆಷ್ಟು ಅನ್ನತಕ್ಕಂಥದ್ದು. ನಾವೆಲ್ಲ ಏನೂ ಇಲ್ಲ, ಅಲ್ಪ ಸುಖಿಗಳು, ಅಲ್ಪಾಯುಷ್ಯಗಳು. ನಾವು ಅವರೆಲ್ಲ ಸಹಸ್ರ ವರ್ಷಗಳು ಬದುಕಿದವರು, ಇದ್ದವರು, ನಿಂತವರು. ನೆನಪಲ್ಲಿಟ್ಕೊಳ್ಳಿ, ಜಾಗ್ರತೆ. ಇದರ ಜೊತೆಯಲ್ಲಿ ಸರ್ಕಾರಿ ಕೆಲಸ ಇವ್ರಿಗೆ ಬೇಗ ಆಗುವಂಥದ್ದು ಸಾಧ್ಯತೆ ಹೆಚ್ಚು.
ಇಂಥದ್ದೊಂದು ಶಕ್ತಿ ಇರುವವರಿಗೆ ಬೇಗ, ತುಂಬ ಜನ ಈಗ UPSC ಬರಿಬೇಕು, KPSC ಬರಿಬೇಕು, KS ಬರಿಬೇಕು, IAS ಬರಿಬೇಕು ಅನ್ನತಕ್ಕಂಥ ಭಾವಾರ್ಥ ಇರ್ತೀರಲ್ವಾ, ಅಂತಹವರಿಗೆ ಒಂದು ಲಕ್ಷಣ ಕೊಟ್ಟಿರ್ತದೆ. ಕನ್ಫರ್ಮ್ 10ರಲ್ಲಿ 7 ಜನಕ್ಕೆ ಗೌರ್ಮೆಂಟ್ ಸಮಾನವಾಗಿ ಆದರೂ ಒಂದೊಳ್ಳೆ ಫಾರಿನ್ ಬ್ಯಾಂಕು, ಫಾರಿನ್ ಕಂಪನೀಸು, ಪಬ್ಲಿಕ್ ಲಿಮಿಟೆಡ್ ಕಂಪನೀಸು, ಒಳ್ಳೆ MNCಸು, ಈ ಥರದ್ದು ತುಂಬ ಒಂದು ಅಧಿಕಾರ, ಉನ್ನತ ಸ್ಥಾನವಿರತಕ್ಕಂಥ ಕೆಲಸ ದೊರಕುತ್ತದೆ. ಆ ಲಕ್ಷಣ ಏನು ಎತ್ತ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಮಾತಾಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯಾವುದೇ ಸ್ತ್ರೀಗೆ ದಯಮಾಡಿ ತಪ್ಪು ತಿಳ್ಕೋಬೇಡಿ. ನಿಮ್ಮ ತಂದೆ ನಿಮ್ಮ ಜೊತೆ ಇಲ್ಲ, ನಿಮ್ಮ ತಂದೆಗೆ ಬಲವಿಲ್ಲ, ನಿಮಗೆ ತಂದೆಯೇ ಇಲ್ಲ. ಈ ಲಕ್ಷಣವಿದ್ದರೆ ನಿಮಗೇ ಗೊತ್ತಿಲ್ಲದೆ ಒಂದು ಅಗ್ನಿಪ್ರಬೋಧವಿರುತ್ತದೆ. ನೀವು ಆ ದೀಕ್ಷೆಯನ್ನೆಲ್ಲ ಒಂದು ಕುಂಡವಾಗಿ, ಯಜ್ಞಕುಂಡವಾಗಿ ಹಿಡಿದುಕೊಂಡರೆ ಸರಕಾರಂ ಗೌರವಂ ಅಧಿಕಾರಂ ಅಲ್ಲ, ಸ್ವಂತ ಸಂಸ್ಥೆಯಾದರೂ ಕಟ್ಟುವಂಥ ಯೋಗವಿರುತ್ತದೆ. ಖಂಡಿತ. ಸೂರ್ಯಪ್ರಬೋಧ ಎಲ್ಲರಿಗೂ ಬರುವುದಿಲ್ಲ. ವಿಪರೀತ ಸೂರ್ಯ ಬಲವಿದ್ದರೆ ಫಸ್ಟು ಹೊಡೆಯೋದು ನಿಮ್ಮ ತಂದೆ ಹೊಡೆಯುತ್ತೆ, ನಿಮ್ಮ ಜೊತೆಲಿ ಇರೋಗಿ ಬಿಡಲ್ಲ. ಹೌದು, ನಿಮ್ಮ ತಂದೆಗೆ ವಿಪರೀತ ಕೋಪ ಇದ್ರೆ ನಿಮಗೆ 4 ಪಟ್ಟು ಕೋಪ ಇರುತ್ತೆ, 10 ಪಟ್ಟು ಕೋಪ ಇರತಕ್ಕಂಥದ್ದಾಗುತ್ತೆ. ನಾನು ನೋಡಿದ್ದೇನೆ. ಒಂದು ಪುಟ್ಟ ಮಗು, ಅವ್ರ ತಂದೆ ನನಗೆ ತುಂಬ ಆತ್ಮೀಯರು, ಗುರುಗಳು. ಮಾತಾಡ್ತಿರ್ತಾನೆ. ಈ ವೈದಿಕ ತುಂಬ ಗುರುಗಳಿದ್ದಾರೆ. ತುಂಬ ಜನ ಹೇಳ್ತಿರ್ತಾರೆ, ನಿಮ್ಮ ಗುರುಗಳು ಪರಿಚಯ ಮಾಡಿಸಿ ಅಂತ. ಹಲವಾರು ಗಂಗೆ, ಅದು ಗಂಗೆಯಷ್ಟು ಪವಿತ್ರವಿಲ್ಲನೋ ಹಾಗೆ ನನ್ನ ಗುರುಗಳೆಲ್ಲ ಗಂಗಾ ನದಿ ಸಮಾನರು. ಹೌದು, ಅಂಥ ಒಂದು ಗಂಗಾ ತೀರದಲ್ಲಿ ನೋಡಿರ್ತಕ್ಕಂಥದ್ದು ಅಂಥದ್ದೇ ಒಂದು ಗುರುಗಳ ಒಂದು ಪರಂಪರೆ, ವೈದಿಕ ಪರಂಪರೆ. ಯಾಕೋ ಆ ಮಗು ಒಂಚೂರು ಒದ್ದಾಟ್ವಿ. ನಾನು ಕೇಳ್ತಿರ್ತಿದ್ದೆ, ಏನು ಗುರುಗಳೇ ಇದು ಅಂತ. ನನ್ನ ಕೋಪದ ಮೀರಿದ ಕೋಪನೋ ನನ್ನ ಮಗಳು ಅಂತ ಹಿಂಗೆ ಅನ್ನೋರು. ವಿಪರೀತ ಕೋಪ ಇಷ್ಟೆ. 7ನೇ ಕ್ಲಾಸಲ್ಲಿ ಫೇಲು. ಗುರುಗಳು ಏನೂ ಮಾತಾಡಿಲ್ಲ. 8ನೇ ಕ್ಲಾಸಲ್ಲೂ ಫೇಲು, ಮತ್ತೆ ಕಟ್ಟಿ ಪಾಸು. 9ನೇ ಕ್ಲಾಸಲ್ಲಂತೂ ಇದ್ದಿದ್ದು ಎಡವಟ್ಟೆ. ಮನೇಲಿ ಇದು ದುಡ್ಡೆಲ್ಲ ತೊಗೊಂಡೋಟ್ಟು ಸ್ಕೂಲಲ್ಲಿ ಹಂಚಿರೋದು. ಗುರುಗಳು ಮಗಳು ಗೊತ್ತಾಗಿ ಕೊತ ಗುರುಗಳು, ನನ್ನ ಮಗಳು ನನ್ನ ಪಾಲಕ್ ಸತ್ತು ಹೋದ್ಲು ಅಂತ. ಸುಮ್ಮನೆ ಗುರುಗಳೇ, ಆ ಧರ್ಮಪತ್ನಿಯೋ ಆ ಧರ್ಮಾತ್ಮಳೋ ಅಯ್ಯೋ ಹೇಳೋ ಆಗಿಲ್ಲ, ಬಿಸಿ ತುಪ್ಪ ಕಕ್ಕೋ ಆಗಿಲ್ಲ, ಉದ್ದಾಟ. ಕಡೆಗೆ ನಿರ್ಧಾರ ಮಾಡಿ ಮಗಳನ್ನ ಕರ್ಕೊಂಡೋಗಿ ಒಂದೊಳ್ಳೆ ಬೋರ್ಡಿಂಗ್ ಸ್ಕೂಲ್ಗೆ ತಾಯಿನೇ ಸೇರಿಸಿರೋದು. ನೀನು ಎಲ್ಲಿದ್ರೆ ನಿಮ್ಮ ತಂದೆ ಕೋಪಕ್ಕೆ ನೀನು ಬೇಕು ಅಂತ ಬೇರೆ ಡಬಲ್ ಕೋಪ ನಿನಗೆ, ಈ ಥರ ಮಾಡ್ಕೋ ಅಂತ. ಹಾಗೂ ಈಗ 10th ಪಾಸು, PUC ಬ್ಯೂಟಿಫುಲ್ ಪಾಸು, ಡಿಗ್ರಿ ಅಂತೂ ಡಿಸ್ಟಿಂಕ್ಷನ್ ಮೀರಿದ ಪಾಸು. ನಂಬಲ್ಲ, ಒಂದು ಕ್ಯಾಟ್ ಎಕ್ಸಾಮ್ ಬರೆಯುತ್ತೆ ಆ ಮಗು. ತಂದೆ ಸುಮ್ಮನೆ ಡಿಗ್ರಿ ಮಾಡಿ ಬಂದು ಸುಮ್ಮನೆ ಮ್ಯಾನೇಜ್ಮೆಂಟ್ ಮಾಡಿ ಮನೇಲಿ ಕೂತ್ಕೊಂಡಿದ್ಯಾ, ನಿನಗೆ ಆ ಯೋಗ್ಯತೆ ಇಲ್ಲ, ಇಷ್ಟೇ ಹೇಳಿರೋದು ಅಷ್ಟೇ. ಏನು ಹೇಳ್ದೆ ಹೋಗ್ಬಿಟ್ಟು 1 ವಾರದಲ್ಲಿ ತಯಾರಿ, ಕ್ಯಾಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಎಷ್ಟು ನಂಬರ್ ಇರ್ಬೋದು ಹೇಳಿ ನೋಡೋಣ. ನನಗೂ ಕೂಡ ಕಳಿಸಿದ್ರು, ನಾನು ಹಾಗೆ ತಟಸ್ಥವಾಗಿ ನೋಡ್ತಿದ್ದೆ. 99.97, ಅದು ಅಂತಿಂತ ನಂಬರ್ ಅಲ್ಲ, 99.97. ನಾನು ಹೇಳಿದೆ, ಗುರುಗಳೇ ನೀವು ಇಷ್ಟು ನಂಬರ್ ತೆಗ್ದಿದ್ದೀರಾ ಅಂತ. ಸುಮ್ಮನಿರೋ, ಖಂಡಿತ ನಾನು ಎಲ್ಲ ಸಬ್ಜೆಕ್ಟ್ಗಳು ಸೇರಿದ್ರು ನಾನು 99 ಬರೋದು ಕಷ್ಟ. ಅಮ್ಮ ರಾಮಚಂದ್ರ ಅವ್ರ ತಂದೆ ಕೇಳಿದೆ ಅಲ್ಲ, ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂತ. ದಿಸ್ ಇಸ್ ಮೈ ನಂಬರ್. ಕಡಿಮೆ ಅಂದರೆ ಆಲ್ ಇಂಡಿಯಾ 2nd or 3rd ರ್ಯಾಂಕ್ ನಂಬರ್ ಅದು, ಆಲ್ ಇಂಡಿಯಾ ನಂಬರ್ ಅದು. ಯಾವ ಮ್ಯಾನೇಜ್ಮೆಂಟ್ ಕಾಲೇಜ್ಗೆ ಹೋದ್ರು ಫ್ರೀ ಅಡ್ಮಿಷನ್ನೇ, ನೀನು ಬಾ ಅನ್ನೋ ಥರ. ಅಂಥದ್ದೊಂದು ನಂಬರ. ಆಗ ನಾನು ಹೇಳಿದೆ, ಗುರುಗಳೇ ನಿಮ್ಮ ಬಲ ವಿಪರೀತ, ಈ ಮಗುವನ್ನ ಈ ಥರದ್ದು ಓದಗಾಕಿ.
ಕರೆದು ಕೇಳಿದೆ, ಏನಪ್ಪೋ ನೀನು ಹಿಂಗೆ ಮಾಡ್ಬೋದಿಲ್ಲ ನಮ್ಮ ಮಗಳೇ ಅಂದರೆ, ಪಾಪ ದೊಡ್ಡಪ್ಪ ನೀವು ಸುಮ್ಮನೆ ಇದೆಲ್ಲ ಚಿಕ್ಕ ಎಕ್ಸಾಮ್ ನೀವು ಹೇಳ್ತಿರೋದು, ಮಾಡದೆ ಇದನ್ನು ಮಾರಬೇಕು ಅಂಥದ್ದೊಂದು ತಾಕತ್ತು ಬರುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ತಂದೆ ವಿಪರೀತ ಕೋಪಿಷ್ಟ, ನ್ಯಾಯಸ್ಥ, ಧರ್ಮಸ್ಥನಾಗಿದ್ರೆ ನಿಮ್ಮಲ್ಲಿ ಡಬಲ್ ಇರುತ್ತೆ ಹೆಣ್ಮಕ್ಳೆ. ತಂದೆ ಗಟ್ಟಿ ಇದ್ರೆ ಹೆಣ್ಮಕ್ಳು 4 ಪಟ್ಟು, ತಂದೆ ಪುಕ್ಲ ಇದ್ರೆ ಮಹಾಪುಕ್ಲರು ಹೆಣ್ಮಕ್ಳು. ಅಯ್ಯೋಯ್ಯೋ, ನನ್ನ ತಾಯಿ ಗಟ್ಟಿ ಇರೋದಕ್ಕೆ ನಾನೀಗ, ನನ್ನ ತಂದೆ ಗಟ್ಟಿ ಇಲ್ಲ. ಸತ್ಯ ಹೇಳ್ತೇನೆ, ಪಾಪ ಪುಣ್ಯಾತ್ಮ ಬಾಯಿ ಸತ್ತವನು, ಅವ್ನು ಮಾತಾಡೋಕೆ ಬರಲ್ಲ ನನ್ನಪ್ಪ ನನ್ನ ತಂದೆ. ಅಯ್ಯೋ, ನಿಜವಾಗ್ಲೂ ಹೇಳ್ತಾನೆ, ಮಾತೇ ಆಡಲ್ಲ ನನ್ನ ತಂದೆ, ತುಂಬಾ ಮೌನಿ. ಅವರಿಂದ ನಾನು ಕಲಿತ ದೊಡ್ಡ ಪಾಠ ಮೌನಿ. ಇರ್ಲಿ, ನನ್ನಮ್ಮ ಅವ್ವ ರಾಮಚಂದ್ರ, ಅದಕ್ಕೆ ನಾನು ಇಷ್ಟು ಮಾತಾಡ್ಬಿಡೋದು. ನನ್ನ ಅಪ್ಪನ ಗುಣ ಇದೆ, ಟೆನ್ಷನ್ ಆಗ್ಬಿಟ್ರೆ ಏನೋ ಮಾತಾಡ್ಬಿಡ್ತೇನೆ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ ಟೆನ್ಷನ್ ಆದಾಗ ಮಾತಾಡಲೇಬೇಡಿ, ಬಾಯಿ ಮುಚ್ಕೊಂಡಿರಿ, ಮೊದಲಿಗೂ ಮಾತಾಡಬೇಡಿ, ಆಮೇಲೆಗೂ ಮಾತಾಡಬೇಡಿ ಅಂತಕ್ಕಂಥದ್ದು. ಹೌದು, ಸರ್ಕಾರ ಮಟ್ಟ ಪಡಿಬೇಕು, ಆ ಥರದೊಂದು ಉದ್ಯೋಗ, ಸ್ಥಾನ, ಗೌರವ, ಗತ್ತು, ಪದವಿ, ಪ್ರತಿಷ್ಠೆ ಪಡೆಯಬೇಕೆಂದರೆ ನನ್ನ ಮಾತು ಕೇಳಿ. ನಿಮ್ಮ ತಂದೆ ಹೇಗಿದ್ದಾರೆ ನೋಡಿ. ನಿಮ್ಮ ತಂದೆ ಇಲ್ಲ, ಗೆಟ್ ಪ್ರಿಪೇರ್ ಫಾರ್ ದ ಗೌರ್ಮೆಂಟ್ ಎಕ್ಸಾಮ್ಸ್. ತಂದೆನೇ ಜೊತೆಲಿ ಇಲ್ಲ, ತಂದೆಯಿಂದ ದೂರ ಇದ್ದೀರಿ. ಎಸ್, ತಂದೆ ಜೊತೆ ಜಗಳ, ತಂದೆ ಪ್ರೀತಿ ಸಿಕ್ಕಿಲ್ಲ, ತಂದೆ ತೀರಾ ವೀಕು, ಕೊಡುಕ, ಲಂಪಟ, ಜೂಜ್ಕೋರ, ಬಿಟ್ಟು ಓಡೋಗಿದ್ದಾನೆ, ಜವಾಬ್ದಾರಿ ಇಲ್ಲದೆ ಓಡೋಗಿದ್ದಾನೆ. ಈ ಲಕ್ಷಣಗಳಿದ್ದರೂ ಕೂಡ ನಿಮ್ಮಲ್ಲೊಂದು ಆ ಕ್ರೋಧ ಅಲ್ಲ ಹಾಕಿ ಮಕ್ಕಳೇ, ಆ ಬೇಸರ, ಆ ಸಂಕಟ, ಆ ಬಾಧೆ ಮಹಾಯಜ್ಞಕ್ಕೆ ಸಿದ್ಧರಾಗಿ, ಹೇಗೂ ಈಗ PUC ಡಿಗ್ರಿ ಎಕ್ಸಾಮ್ಸ್ ರಿಸಲ್ಟ್ಸ್ ಎಲ್ಲ ಬರ್ತಿದೆ ಅಲ್ವಾ. ವಾಟ್ ಐ ನೀಡ್ ಟು ಗೋ, ನಾನು ಎಲ್ಲಿಗೆ ಹೋಗ್ಲಿ ಗುರುಗಳೇ ಅನ್ನೋದಾದ್ರೆ, ನೀವು ನೋಡಿ ತಮಾಷೆ ಏನಂದ್ರೆ 10ರಲ್ಲಿ 7 ಜನ ಈ ರೀತಿಯ ಲಕ್ಷಣಗಳಿರೋರು ಗೌರ್ಮೆಂಟ್ ಜಾಬ್ಗೆ ಹೋಗೋದೇ ಇಲ್ಲ. ಗೌರ್ಮೆಂಟ್ ಮಟ್ಟದ ಕೆಲಸ, ಕಾರ್ಯ, ವ್ಯವಸಾಯ, ನೋ 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 ನಾನು ಬೇರೆ ಇನ್ನೇನೋ ಮಾಡ್ತೀನಿ, ಬೇರೆ ಇನ್ನೆಂಥದ್ದೋ ಮಾಡ್ತೀನಿ ಅನ್ನತಕ್ಕಂಥದ್ದು. ಹೌದು. ಆಮೇಲೆ ಇನ್ನೊಂದು ಲಕ್ಷಣವಿದೆ ನೋಡಿ, ಇದು ನನ್ನ ಅನುಭವ, ನಾನು ನೋಡಿದ್ದೇನೆ. ಒಂದು ತಾಯಿ ಜೀವ, ಪೂರ್ಣಿಮಾ ಅಷ್ಟೇ ಹೇಳಬಲ್ಲೆ, ಇನ್ನೊಂದು ಅನ್ನಪೂರ್ಣೇಶ್ವರಿ, ಇನ್ನೊಂದು ಗಾಯತ್ರಿ ದೇವಿ. ಅಯ್ಯೋ ಇದ್ದಾರೆ. ಗಂಡನಿಗೆ ಬಲವಿಲ್ಲವೆಂದರೆ ಸಿದ್ಧ ಮಾಡ್ಕೊಳ್ಳಿ. ಹೌದು, ನಿಮ್ಮ ಗಂಡ ಮೆತುವು, ನಿಮ್ಮ ಗಂಡ ವೀಕ್ನೆಸ್ಸು, ಗಂಡನಿಂದ ಎಲ್ಲೋ ಒಂದು ನೋವಾಗಿದೆ. ನಿಮ್ಮ ಆ ಯಜ್ಞವನ್ನ, ಬೆಂಕಿನ, ಇಲ್ಲಿದೆ ಬೆಂಕಿ, ಈ ಥೈಮಸ್ ಗ್ಲ್ಯಾಂಡ್ ಅಲ್ಲಿದೆ ಆ ಬೆಂಕಿ, ಆ ಬ್ರಹ್ಮಕಮಲ. ತಗೊಳ್ಳಿ ಅದನ್ನ. ಅಲ್ಲಿ ಕೊರುಕ್ತಾ ಮಾತ್ರ ಕೂತ್ಕೊಂಡ್ರೆ ಸರ್ವನಾಶ ಆಗ್ಬಿಡ್ತೀರಿ, ಎಲ್ಲ ಕಳ್ಕೊಂಡು ಕೂತ್ಕೊಬಿಡ್ತೀರಿ. ಅಪ್ಪ ಹೀಗೆ ಗುರುಗಳೇ, ಅಪ್ಪನ ಸಪೋರ್ಟ್ ಇಲ್ಲ ಗುರುಗಳೇ, ಗಂಡ ಹಿಂಗ್ ಮಾಡ್ಬಿಟ್ಟ ಗುರುಗಳೇ, ಗಂಡನ್ ಸುಖ ಇಲ್ಲ ಗುರುಗಳೇ, ಗಂಡ ಇಲ್ಲ, ಅವರಿಬ್ಬರದು ಕಿತ್ತು ನಿಮಗೆ ಕೊಟ್ಟಿದ್ದಾನೆ, ನೆನ್ಪಿಟ್ಕೊಳ್ಳಿ. ಅವರೆಲ್ಲರದ್ದು ಕಿತ್ತು ನಿಮಗೆ ಕೊಟ್ಟಿರ್ತಾನೆ. ಹೇಗೆ ಭೀಮರಿಗೆ, ಆ ವಾಯುಪುತ್ರನಿಗೆ, ಎಲ್ಲ ಆ 5 ಜನ ಪಂಚಪಾಂಡವರ ಶಕ್ತಿಯನ್ನೆಲ್ಲ ತೆಗೆದು ನಿಮಗೆ ಕೊಟ್ಟಿತ್ತು. ಅಂಥದ್ದೊಂದು ವಿಶೇಷ. ಆ ಬಲ ತಡ್ಕೊಂಡಿದ್ದಕ್ಕೆ ಜಗಜಟ್ಟಿ, ನೆನಪಿಟ್ಟುಕೊಳ್ಳಿ. ಆ 100 ಜನ ಸೋದರರ ಬಲವೆಲ್ಲ ತೆಗೆದು ದುರ್ಯೋಧನನಿಗೆ ಕೊಟ್ಟಿತ್ತು. ಆ ಬಲ, ಅಷ್ಟಮಹಿಷಿಯರ ಬಲವೆಲ್ಲ ಸತ್ಯಭಾಮೆ ಹತ್ರ ಇತ್ತು. ಅದಕ್ಕೆ ಆ ಯಮ್ಮನಿಗೆ ಆ ಶಕ್ತಿ. ಹೌದು, ಶಿವಯ್ಯ ಮೆತುವು ದುರ್ಗಮ್ಮ ಮಹಾಬಲ, ವಿಷ್ಣು ಮೆತುವು ಲಕ್ಷ್ಮಮ್ಮನಿಗೆ ಬಲ, ಬ್ರಹ್ಮ ಮೆತುವು ಜ್ಞಾನಮ್ಮ ಸರಸ್ವತಿಗೆ ಬಲ. ನೋಡಿದ್ರ, ದೇವಾನುದೇವತೆಗಳ ಲಕ್ಷಣಗಳೇ ಹೀಗೆ ಇರಬೇಕಾದರೆ ನಿಮಗೆ ಈ ಸೂಕ್ಷ್ಮತೆಗಳು ತೋರಿಸಿರುತ್ತೆ. ಎಲ್ಲಿ ಅಲ್ಲಿ ಹೊಡೆದಿದ್ದಾನೆ ಅಂದ್ರೆ ಕಿತ್ತು ಕೊಟ್ಟಿದ್ದಾನೆ, ನೀವು ಗಮನಿಸದೆ ಏನ್ ಮಾಡಿರ್ತೀರಿ ಗೊತ್ತಾ, ಆ ಬೆಂಕಿಲ್ ಸುಟ್ಟಾಕೋತಿರ್ತೀರಿ. ನನ್ನ ಜೀವನ ಹೀಗಾಗೋಯ್ತು, ನನ್ನ ಬದುಕಿ ಹೀಗಾಗೋಯ್ತು. ನಾನು ತುಂಬಾ ಜನ ಸ್ತ್ರೀಯರನ್ನ ನೋಡಿದ್ದೇನೆ, ಜಾತಕಗಳ ಪರಾಮರ್ಶೆ ಇದು ಎಲ್ಲಿಯೂ ಕುಂಡಲಿಯಲ್ಲಿಲ್ಲ. ಕಡಿಮೆ ಅಂದ್ರೂ 1000 ಜನ ಆದ್ರೂ ಎಸ್ ಈ ತರ ಆಗಿತ್ತು ಗುರುಗಳೇ, ನಮ್ಮಲ್ಲಿ ಆ ಬೆಂಕಿ ಇದೆ, ಸುಟ್ಕೊಂಡಿದ್ದೀವಿ, ನೊಂದ್ಕೊಂಡು ಕೂತು ಬಿಟ್ಟಿದ್ದೀವಿ, ಬೆಂದುಕೊಂಡು ಕೂತು ಬಿಟ್ಟಿದ್ದೀವಿ, ಹಾಳಾಗಿ ಕೂತು ಬಿಟ್ಟಿದ್ದೀವಿ, ಕಳ್ಕೊಂಡು ಕೂತು ಬಿಟ್ಟಿದ್ದೀವಿ ಅಂತ ಅರ್ಧ ಜೀವನ ಆದ್ಮೇಲೆ ಎದ್ದಿದ್ದೀವಿ ಗುರುಗಳೇ. ಇನ್ಮೇಲಾದ್ರೂ ಅರ್ಧ ಆಗಿದೆ, ಪರವಾಗಿಲ್ಲ, ನೆವರ್ ದ ಲೇಟ್. ಲಲಿತಾಬಾಯಿ ಪವಾರ್ ಅಂತ ಹೇಳ್ಬಿಟ್ಟು ಹೋಗಿ ಹುಡುಕಿ, ನೆವರ್ ದ ಲೇಟ್. ಆ ತಾಯಿಯ ಶಕ್ತಿ ನಿಮಗೆ ಗೊತ್ತಿಲ್ಲ. ಅಲ್ಲಿ ಗಂಡನಿಗೆ ಶಕ್ತಿ ಇರಲಿಲ್ಲ. ಸಸ್ಸಾ ಡಿಟರ್ಜೆಂಟ್ ಪೌಡರ್, ಲಿಜ್ಜತ್ ಪಪ್ಪಡ್ ಅಂತ ಕೇಳ್ತಿರಲ್ವಾ,
ಅಲ್ಲಿ ನೋಡಿ, ಅದೇ ಯಾರೂ ಬೇಡ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಮೇಡಮ್ ಒಬ್ರಿದ್ದಾರೆ, ದೊರೆಸಾನಿ. ಜಯಲಲಿತಮ್ಮನ ಯಜಮಾನ್ರ ಹೆಸರು ಯಾರಿಗಾದ್ರೂ ಗೊತ್ತಿದೆಯಾ? ತಂದೆ ಹೆಸರು ಗೊತ್ತಿದೆಯಾ? ಬೇಡ. ಇಲ್ಲಿ ನಮ್ಮ ಮಂಡ್ಯ MP ಆಗಿದ್ದಂಥ ರಮ್ಯಾ, ಶ್ರೀಮತಿ ರಮ್ಯಾ, ದಿವ್ಯ ಸ್ಪಂದನ ಅಂತೀವಲ್ವಾ, ಅವ್ರ ಕುಟುಂಬ. ಆ ಮಗು ಬೆಂಕಿ. ಅಲ್ಲಿ ನೋಡಿ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಆಗತ್ತು, ಆ ತೂಕ, ಆ ಮಾತು, ಸುಮ್ಮನೆ ಅಲ್ಲ, ಯಾರ ಮೇಲೆ ಯುದ್ಧಕ್ಕೆ ನಿಂತಿದೆ ಆ ತಾಯಿ, ಯೋಚನೆ ಮಾಡಿ ನೋಡಿ. ಅಲ್ಲಿ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ನನಗೂ ಪಕ್ಷಕ್ಕೆ ಸಂಬಂಧ ಇಲ್ಲ, ನೆನ್ಪಿಟ್ಕೊಳ್ಳಿ. ನಾನು ಬಂದು ಕೆಲವು ಶಕ್ತಿಗಳನ್ನಷ್ಟೇ ಗಮನಿಸಬಲ್ಲೆ, ಅದಷ್ಟೇ ನನಗೆ ಗೊತ್ತು, ಅದನ್ನಷ್ಟೇ ನಿಮಗೆ ನಾನು ತಿಳಿಸಬಲ್ಲೆ. ಆ ತಾಯಿ ಜೀವವೇ ಉತ್ತರ. ಇವತ್ತು ಕರ್ನಾಟಕದ ಹೆಣ್ಮಕ್ಳಿಗೆ ನಿಜ ಹೇಳ್ತೇನೆ, ಆಕೆಗೆ ಎಷ್ಟು ಅವಮಾನ ಆಗಿದೆ ನಿಮಗೆ ಗೊತ್ತಿದೆಯಾ? ಆಕೆ ಬಂದ ಯಾವ ಸ್ಥಾಯಿಯಿಂದ ಬಂದಿದೆ ಗೊತ್ತಿದೆಯಾ? ಸೂರ್ಯಪ್ರಬೋಧ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೀವಿ. ಯಾವ ಕುಟುಂಬದ ಮೇಲೆ ನಿಂತು ಯುದ್ಧ ಮಾಡಿ ಇವತ್ತು ಗೆದ್ದು ಅಧಿಕಾರತ್ವವನ್ನ, ದೊರೆಸಾನಿ ಪಟ್ಟತ್ವವನ್ನ, ಸರಿಯಾದ ಗುರು ಸಿಕ್ಕಿಬಿಟ್ಟರೆ, ಮಾರ್ಗದರ್ಶನ ಸಿಕ್ಕಿಬಿಟ್ಟರೆ ಇನ್ನಷ್ಟು ಎತ್ತರಕ್ಕೆ ಆ ಮಗು ಬೆಳಿಬೋದು. ಅದಾಮೇಲೆ ಅವ್ರ ಜೊತೆ ಮಾತಾಡ್ಕೊಳ್ಳೋಣ, ಅವ್ರು ಸಿಕ್ಕಾಗ ಬಿಡಿ. ಯಾಕೆ ಈ ಲಕ್ಷಣಗಳನ್ನು? ಅಲ್ಲಿ ನೋಡಿ, ಅವ್ರ ಯಜಮಾನ್ರ ಹೆಸರು ನಿಮಗೆ ಗೊತ್ತಿದೆಯಾ? ಹೇಳಿ. ಅವ್ರ ಅಣ್ಣನ ಹೆಸರು, ಅವ್ರ ತಮ್ಮನ ಹೆಸರು, ಅವ್ರ ತಂದೆ ಹೆಸರು ನಿಮಗೆ ಗೊತ್ತಿದೆಯಾ? ದೇವರು ತುಂಬಾ ಕಿತ್ತು ಕೊಡ್ತಾನೆ ಮಕ್ಕಳೇ. ನಿಮ್ಮ ತಂದೆಗೆ ಬಲವಿಲ್ಲ, ಇಲ್ಲ ನಿಮ್ಮ ಗಂಡನಿಗೆ ಬಲವಿಲ್ಲ, ಬಿ ಅಲರ್ಟ್. ನಿಮ್ಮ ಶಕ್ತಿ ಬೇರೆ. ಆ ದೇವಿ ಶಕ್ತಿ ನಿಮಗೆಲ್ಲ ಕೊಟ್ಟು ಬಿಟ್ಟಿದೆ. ಆ ಕಾಳಿ ಅಂಶ ನಿಮ್ಮಲ್ಲಿದೆ, ಆ ದೇವಿ ಮಹಾದೇವಿ ಅಂಶ ನಿಮ್ಮಲ್ಲಿದೆ. ಅದಕ್ಕೆ ಕೊತ ಕೊರಗ್ತಿರ್ತೀರಲ್ಲ, ಕೊರ್ಕೊಂಡು ಎಲ್ಲ ಕಳ್ಕೊಂಡು ಹಿಂಗೆ ಕುಬ್ಜರಾಗ್ಬಿಡು. ಅಂತ ಪೊಯ್ಯೇಸಿಂದಿ ಗುರುಜಿ, ಅಂತ ಹೈಪೋಯಿಂದಿ ಗುರುಜಿ, ಅಲ್ಲಿ ಕುತ್ಕೋತೀರಿ. ಅದಕ್ಕೆ ತಗೊಂಡು ಇನ್ನಷ್ಟು ಡಿಪ್ರೆಷನ್ ಜಾರಿ, ಕಾಯಿಲೆ, ಇನ್ನೊಂದು ಮಾಡ್ಕೊಂಡಿರ್ತೀರಿ. ದೈವ ನಿಮ್ಮ ತಂದೆ ಬಲ ತೆಗೆದಿದೆ. ತಂದೆ ಜೊತೆ ಇಲ್ಲ, ತಂದೆ ಜೊತೆ ಇರ್ಲಿಕ್ಕೆ ಬಿಡ್ಲಿಲ್ಲ, ಎಲ್ಲೋ ದೂರದಲ್ಲಿ ಬೆಳೆಸಿದ್ದೆ, ಅಜ್ಜಿ ಮನೇಲೋ ಮಾವನ ಮನೇಲಿ ಬೆಳೆಸಿದ್ರು ಸರಿ, ಹಾಸ್ಟೆಲ್ ಇಟ್ಟು ಓದ್ತಿದ್ರು ಸರಿ. ಇಟ್ ಈಸ್ ಎ ಸಿಗ್ನಲ್ಸ್. ನಿಮಗೆ ಕುಟುಂಬದ ಇಲ್ಲ, ನಿಮಗೆ ಆಡಳಿತ, ಅಧಿಕಾರ, ಇನ್ನೊಂದಷ್ಟು ಪ್ರೈವೇಟ್ ಕಂಪ್ನಿ ಇರ್ಬೋದು, ಅಧಿಕಾರಿಯ, ನೀವೇ ಒಂದು ಕಂಪನಿ ಕಟ್ಟುವಂಥದ್ದು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬಲ್ರಿ. ನಿಮ್ಮದು ಬಲ ನಿಮಗೆ ಗೊತ್ತಿದೆಯಾ? ಕಟ್ಟಬಲ್ಲಿರಿ. ನಮ್ಮ ದಿವ್ಯಮ್ಮ ರಾಮೇಶ್ವರಂ ಕೆಫೆ ನನಗೆ ಗೊತ್ತಿದೆ. ಅಲ್ಲೊಂದು ಬಲವಿದೆ. ಅವ್ರ ಯಜಮಾನ್ರ ಬಗ್ಗೆ ಎಷ್ಟು ಜನ ಗೊತ್ತಿದೆ? ಅವ್ರ ಮಗು ಬಗ್ಗೆ ಎಷ್ಟು ಜನ ಗೊತ್ತಿದೆ? ಅವ್ರ ಬ್ರದರ್ ಬಗ್ಗೆ ಎಷ್ಟು ಜನ ಗೊತ್ತಿದೆ? ಅವ್ರ ತಾಯಿ ಬಗ್ಗೆ ಎಷ್ಟು ಜನ ಗೊತ್ತಿದೆ? ಅವ್ರ ತಂದೆ ಬಗ್ಗೆ ಎಷ್ಟು ಜನ ಗೊತ್ತಿದೆ? ರಾಮೇಶ್ವರಂ ಕೆಫೆ ಅಂದ್ರೆ ದಿವ್ಯಮ್ಮ. ಹೌದು, ನಮ್ಮ ದಿವ್ಯ ಆಲೂರು ನನ್ನ ಜೊತೆ ಆ ಪುಟ್ಟ ತಾಯಿ. ಹಬ್ಬ, ನಿಮಗೆ ಗೊತ್ತಿಲ್ಲ, ಆ ಮಗು ಏನೋ ಒಂದು ಸ್ವರ ಸಾಮ್ರಾಜ್ಯ ನಿಂತ್ರೆ ಯಾಕೋ ದೈವ. ತುಂಬಾ ಬಲ ಇರೋರನ್ನ ಫಸ್ಟ್ ಹೊಡೆಯೋದೇ ಅವ್ರ ಮನೆಯಲ್ಲಿ ಹೇಳ್ತಿರ್ತೇನೆ ನಾನು. ಅವರ ತಂದೆ ಆಲೂರು ನಾಗಪ್ಪ ಎಂಥ ಒಂದು ಹಾಡುಗಾರರು ಅಂತ ಗೊತ್ತಾ? ಎಂಥ ಒಬ್ಬ ಪ್ರತಿಭಟನಾಕಾರರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವ್ರು ಏನು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ತುಂಬಾ ಜನಕ್ಕೆ ಗೊತ್ತಿಲ್ಲ ಮಕ್ಕಳೇ. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ತಂದೆ ಬಗ್ಗೆ ಗೊತ್ತಿದೆಯಾ? ತಾಯಿ ಬಗ್ಗೆ, ಅವರು ಒಳ ಹುಟ್ಟಿದವ್ರ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ, ಅವ್ರ ಯಜಮಾನರ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಷ್ಟೇ. ಆದರೆ ಒನಕೆ ಓಬವ್ವ ಮಕ್ಕಳೇ, ಒಂದು ಅಧಿಕಾರ ಬರಬೇಕು ಅಂದ್ರೆ ಒಂದು ಸ್ತ್ರೀಗೆ ಈ ಲಕ್ಷಣಗಳು ಕೊಟ್ಟಿರುತ್ತೆ. ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ರಾಣಿ ಪದ್ಮಾವತಿ ಯಾರ ಹೆಂಡತಿ ಅಂತ ಗೊತ್ತಾ? ಅದಕ್ಕೂ ಮೊದಲು ಗೊತ್ತಾ? ಅದರ ನಂತರದ್ದು ಗೊತ್ತಾ? ಇವೆಲ್ಲ ನೋಡಿ, ನೆನ್ಪಿಟ್ಕೊಳ್ಳಿ. ಕೆಲವೊಂದು ಕೆದಕ್ಲಿಕ್ಕೋ ಶಕ್ತಿಗಳನ್ನು ಹುಡುಕಿ ತಗೊಳ್ಳಿ. ನನ್ನ ಮಾತು ಕೇಳಿ. ಅವರ ಶಕ್ತಿಗಳಷ್ಟೇ ಬೇಡ. ಉಮಾಶ್ರೀ ಅವರು ಇವತ್ತು ಅವರಿಗೂ ಒಂದು ಸ್ಥಾನ ಸಿಕ್ಕಿದೆ, ದೈವ. ನಾನು ವ್ಯಕ್ತಿ ಬಗ್ಗೆ ಮಾತ್ರ. ಅವ್ರಿಗೆ ಯಾಕೆ ಸಿಗಬೇಕು? ಎಷ್ಟು ದೊಡ್ಡ ನಟ ನಟಿಯರು ಯಾರ್ಯಾರೋ ಇದ್ದಾರೆ. ಎಲ್ಲಿಂದ ಬಂತು? ಏನನ್ನು ಕಿತ್ಕೊಂಡಿದೆ ಆ ತಾಯಿ ಜೀವನದಲ್ಲಿ ನೋಡಿ. ಯಾರೇ ನಟನೆಯಲ್ಲಿ ಆ ತಾಯಿ ಜೀವ, ಅಬ್ಬ ಪುಟ್ನಂಜ, ನೆನೆಸ್ಕೊಳ್ಳುವಂಥದ್ದು ಒಂದಲ್ಲ ಎರಡಲ್ಲ. ವೈಯಕ್ತಿಕ ಬೇಡ. ಆಕೆಯ ಯಜಮಾನ್ರ ಹೆಸರು ಗೊತ್ತಿದೆಯಾ? ಮಕ್ಕಳ ಹೆಸರು ನಮಗೆ ಗೊತ್ತಿದೆಯಾ? ತಂದೆ ಹೆಸರು ಗೊತ್ತಿದೆಯಾ? ತಾಯಿ ಹೆಸರು ಗೊತ್ತಿದೆಯಾ? ಏನನ್ನು ಕಿತ್ಕೊಂಡು ಇವತ್ತು ಆ ತಾಯಿ ಜೀವಕ್ಕೆ ಆ ಸ್ಥಾನ ಕೊಟ್ಟಿದೆ. ಸುಮ್ಮನೆ ಅಲ್ಲ ಮಕ್ಕಳೇ.
ನಿಮ್ಮಿಂದ ಸ್ತ್ರೀಯರಾಗಿ ತಂದೆಯನ್ನ ದೂರ ಇಟ್ಟಿದೆ. ತಂದೆ ಜೊತೆ ಮಧುರವಾಗಿಲ್ಲ. ತಂದೆ ಶಕ್ತಿ ಅಪಾರ ಇಲ್ಲ. ತಂದೆ ಶಕ್ತಿ ನಿಶಕ್ತಿ. ಗೆಟ್ ರೆಡಿ ಮಕ್ಕಳೇ, ನನ್ನ ಮಾತು ಕೇಳಿ. ಬಲಂ ಅಖಂಡಂ. ನೀವು ಪರಶಿವನನ್ನೇ ನೀವು ಮೆಚ್ಚಿಸಿ ಗರಗಿಳಿಸಿಕೊಳ್ಳಬಲ್ಲಿ. ಸರ್ಕಾರದ ಕೆಲಸ ಎಲ್ಲರಿಗೂ ಸಿಗೋಲ್ಲ. ಆ ಥರದ ಸ್ಥಾನ ಬರೀ ಗೌರ್ಮೆಂಟ್ ಜಾಬ್ ಅಂತ ಯಾಕೆ ಅನ್ಕೋತೀರಿ? ಹೌದು, ಅದರ ಸಮಾನ ಅದಕ್ಕೆ ಮೀರಿದ್ದು, ಅದಕ್ಕೂ ಮೀರಿದ್ದು ಇದೆ. ನೆನಪಿಟ್ಟುಕೊಳ್ಳಿ. ಸುಮ್ಮನೆ ಪ್ರಕೃತಿ ಕೊಡುವುದಿಲ್ಲ. ಇವತ್ತು ನೋಡಿ, ಐಶ್ವರ್ಯ ರೈ ಬಚ್ಚನ್ ಅಂತ ಹೇಳ್ತೇವೆ. ಆಕೆ ತಾಯಿ ಹೆಸರು ಗೊತ್ತಿದೆಯಾ? ತಂದೆ ಹೆಸರು ಗೊತ್ತಿದೆಯಾ? ಯಜಮಾನರು ಅವರ ತಂದೆ ಕಾರಣದಿಂದ ಬಚ್ಚನ್. ಆ ಹೆಸರು, ಆ ಗತ್ತು, ಆ ತೂಕ, ಆ ಫೇಮಸ್ಸು, ಆ ಸೆಲೆಬ್ರಿಟಿ ಅನ್ನೋದು ಆ ಅಭಿಷೇಕ್ ಬಚ್ಚನ್, ಐಶ್ವರ್ಯ ಬಚ್ಚನ್ ಗಂಡ. ಐಶ್ವರ್ಯ ಜೀವ ನೋಡಿ, ಸುಮ್ಮನೆ ಕೊಡೋದಿಲ್ಲ. ನಾನು ಅದಕ್ಕೆ ಹೇಳ್ತೇನೆ, ನಿಮ್ಮ ಬಲಗಳನ್ನು ತಿಳ್ಕೊಳ್ಳಿ. ದೈವ ಒಂದು ಬಲ ಕೊಟ್ಟೇ ಇರುತ್ತೆ ಮಕ್ಕಳೇ, ಕೊಟ್ಟೇ ಇರುತ್ತೆ. ನನಗೆ ನನ್ನ ಅಮ್ಮ ಬಲ, ನನಗೆ ನೀವು ಬಲ. ಹಾಗೆ ವೈದಿಕವಾಗಿ ಪರಿಪೂರ್ಣವಾಗಿ ಸಂಸ್ಥೆ ಕಟ್ಟೋ ಯೋಗ ವಿದ್ಯಾ ಸರ್ಕಾರಿ ಮಟ್ಟದ ಒಂದು ವಿದ್ಯಾಸಂಸ್ಥೆ, ಎಜುಕೇಶನ್ ಸಂಸ್ಥೆ. ಮೊನ್ನೆ ಕೂಡ ತುಂಬ ಆತ್ಮೀಯ ಕುಟುಂಬ ನೋಡಮ್ಮ, ಹೆಂಡ್ತಿನ ಕರ್ಕೊ ಬಂದ್ಬಿಟ್ಟಿದ್ದಾನೆ ಧರ್ಮಪತ್ನಿನ. ಸ್ವಲ್ಪ ಹೇಳಿ ಗುರುಗಳೇ ಅಂತ. ಇದು ಏನಿದು ಪುಟ್ಟು ಸಂತು? ಏನು ಅನ್ಕೊಂಡಿದೆ ಈ ತಾಯಿ ಜೀವ? ಅಮ್ಮಮ್ಮ ಈ ಬೆಂಕಿ ನಿಭಾಯಿಸಕ್ಕಾಗಲ್ಲ. ಏನ್ ಜಯಮ್ಮ? ನನಗೆ ಒಬ್ಬರಿಗೆ ಗುರುಗಳೇ, ಯಾರಿಗೂ ಇಲ್ಲ. ಅಯ್ಯೋ ಅದೆಷ್ಟು ಬಾರಿ ಅಂದೆ. ಕದನವೇ ಗುರುಗಳೇ, ನನ್ನ ಕೈಯಲ್ಲಾಗಲ್ಲ. ಆದರೆ ನಾನೇ ನಿಭಾಯಿಸ್ಲಿಕ್ಕೆ ಆಗ್ತಿರೋದು. ಈಗಲೂ ಬರ್ತಾ ಗಾಡೀಲಿ ಟಟಾ ಅಂತ. ನಾನು ಆ ಸಂಸ್ಥೆ ಕಟ್ಟೋ ಯೋಗವಿದೆ, ಹೋಗು ನಿನ್ನದು ಅಂದರೆ ಆಲ್ರೆಡಿ ಒಂದು ದೊಡ್ಡ ವಿದ್ಯಾಸಂಸ್ಥೆಗೆ ತಾಯಿ ಜೀವ ಹೆಜ್ಜೆ ಹಾಕಿಬಿಟ್ಟಿದೆ. 1 ವರ್ಷದಲ್ಲಿ ನನ್ನ ಮಾತು ಕೇಳೋ ಮಗು, ಬರೀ ಒಂದು 5 ಜನ ಟ್ಯೂಷನ್ ಅಂತ ಶುರು ಮಾಡಿದ್ದು ಇವತ್ತು 150 ಜನ ವಿದ್ಯಾರ್ಥಿಗಳ ಪಡೆ. 2 ವರ್ಷದಲ್ಲಿ ಹೇಳಿದೆ 1500 ಮಕ್ಕಳು ಸಂಸ್ಥೆ. ನಾನು ಬೇಕಾದ್ರೆ ನಿನ್ನ ಜೊತೆಲಿ ನಿಲ್ತೀನಿ, ಹೆಜ್ಜಾಡು ಮಗು ಮಾಡೋಣ. ನಿನ್ನ ಬಲ ಬೇರೆ. ನೀವು ಅದಕ್ಕೆ ಇವನನ್ನು ಈ ಥರ ಮೆತ್ತಗೆ ಇಟ್ಬಿಟ್ಟಿರೋದು. ಈ ಪುಣ್ಯಾತ್ಮನ ನನ್ನ ಮಾತು ಕೇಳು. ನಿನ್ನ ಬೆಂಕಿ, ನಿನ್ನ ಕೋಪ, ನಿನ್ನ ರಭಸ, ಆ ತಾಕತ್ತಲ್ಲಿ ಕಟ್ಟು. ಎಲ್ರಿಗೂ ಸಿಗೋಲ್ಲ. ಇದಕ್ಕೋಸ್ಕರವೇ ಹೇಳ್ಕೊಡೋದು. ಎಲ್ಲೋ ಗಂಡ ಮೆತ್ತಗಿದ್ದಾನೆ ಅಂದ್ರೆ ಕೊರಗಬೇಡಿ. ಎಲ್ಲೋ ಅಪ್ಪ ಮೆತ್ತಗಿದ್ದಾನೆ ಕೊರಗಬೇಡಿ. ಆ ಬಲ ನಿಮಗೆ ಕೊಟ್ಟು ಬಿಟ್ಟಿದೆ, ಆ ಶಕ್ತಿ ನಿಮಗೆ ಕೊಟ್ಟು ಬಿಟ್ಟಿದೆ. ವಿಪರೀತ ಬಲಶಾಲಿಗಳು ನೀವು. ಕಟ್ಟಿದ್ರೆ ಕೋಟೆನೆ ಕಟ್ಟಿ, ಕಿತ್ತೂರಿ ರಾಣಿ ಚೆನ್ನಮ್ಮನ ಥರ. ನನ್ನ ಮಾತು ಕೇಳಿ ಮಕ್ಕಳೇ, ನಿಮ್ಮನ್ನು ಕುಬ್ಜರಾಗಿ ಕುಗ್ಗಿಸ್ಕೊ. ಅಪ್ಪ ಹಂಗೆ ಸಪೋರ್ಟ್ ಮಾಡಲಿಲ್ಲ, ಅಪ್ಪನಿಗೆ ಬಲ ಇಲ್ಲ, ಅಪ್ಪ ಕುಡುಕ, ಅಪ್ಪ ಬಿಟ್ಟೋದ. ಹೌದು, ಅದಕ್ಕೆ ದೇವರು ನಿಮಗೆ ಕೊಟ್ಟಿರೋದು ಶಕ್ತಿ. ಆಗಮನ ಹೆಂಗಿರ್ಬೇಕು ಗೊತ್ತಾ? ಲೈಟಾಗಿ ಬಂದ್ರು ಲೇಟೆಸ್ಟ್ ಆಗಿರ್ಬೇಕು. ಹೌದು, ಬಬ್ಬರ್ ನಯ್ಯ ಶೇರ್ ಕಾ ಬಬ್ಬರ್ ಶೇರ್ಣಿಯ. ಅರೆ ಎಂಥ ದೊಡ್ಡ ಗಂಡು ಸಿಂಹ ಆದರೂ ನಿಮಗೆ ತಮಾಷೆ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲದ ಇವತ್ತು ಸತ್ಯ ಹೇಳ್ತೀನಿ ನೋಡಿ. ಹೆಣ್ಣು ಸಿಂಹವನ್ನು ಪಳಗಿಸಲು ಆಗೋಲ್ಲಪ್ಪ. ಬಡದಾಡ್ಸ್ಕೊಂಡು ಸುಮಾರು 1 ತಿಂಗಳು ಬೇಕು. ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ಬಡ್ದು ಆಮೇಲೆ ಸರಿ ಬಗ್ಗಿದನ, ಬಂದ್ಕೋ, ನನ್ನ ಮಕ್ಳಿಗೂ ನನ್ನ ಪರಿವಾರಕ್ಕೂ ನೀನು ನಿಂತ್ಕೋ ಅಂತ. ಸಿಂಹಿಣಿಯರೇ ನೀವು. ತಂದೆಗೆ ಏನಾದರೂ ಕದಲಿಸಿದೆ ಅಂದರೆ ಸರಕಾರಂ ಗೌರವಂ ಸನ್ಮಾನಂ ಅಧಿಕಾರಂ ಅಭೇದ್ಯಂ ಅಚಿಂತ್ಯಂ ಅಖಂಡಂ ಅನಂತಂ. ನೀವು ಅನಂತವೇ. ಕೊರಗಬೇಡಿ, ಕಣ್ಣೀರು ಹಾಕ್ಬೇಡಿ. ನಾನು ನೋಡಿದ್ದೇನೆ ತುಂಬ ಜನ. ಮೊನ್ನೆ ಕೂಡ ಆ ದೇವಿ ಹೆಸರು ಹೇಳೋಕೆ ಇಷ್ಟ ಇಲ್ಲ, ಕಡೆ ಹೆಸರು ಹೇಳ್ತಾನೆ ದೇವಿ ಅಂತ. ಅಮ್ಮ ಎಂಥ ಸ್ಥಾನ ಏನೋ, ನಾನಾ ಕಣ್ ಕೆಳಗಡೆಲ್ಲ ಕತ್ಕಲ್ಲೆ ಮಾಡ್ಕೊಂಡು ಇಷ್ಟು ಗಾಬರಿ ಪಟ್ಕೊಂಡು, ಇದಕ್ಕೇನೋ ನಿನಗೆ ಈ ಸ್ಥಾನ ಕೊಟ್ಟಿದ್ದು, ಇದಕ್ಕೇನ ಅಂದರೆ ಹಾಗೇ ಸುಮ್ಮನಿರು ಮಗು. ನೀನು ಯಾರು ನೀನು ಗೊತ್ತಾ? ಹೀಗೀಗೆ ನಡೆದಿದೆ ಹೇಗೆ ಇಷ್ಟಕ್ಕೆ ನೀನು ಕುಗ್ಗುಬಿಟ್ಟು ಕೂತು ಬಿಡೋದ? ಮುಗಿದೋಯ್ತಂತ ಇಲ್ಲ. ದಯಮಾಡಿ ಹೇಳ್ತಾನೆ, ನಿಮ್ಮ ಶಕ್ತಿಗಳು ಇನ್ನು ನೀವು ಆಳಲಿಕ್ಕೆ ಶುರು. ನಿಮ್ಮ ರಾಜ್ಯಭಾರ ಶುರು. ನಿಮ್ಮಿಂದ ನಾವು ನೆಮ್ಮದಿಯಾಗಿ ಮನೇಲಿ ಕೂತ್ಕೋತೀವಪ್ಪ. ನಮ್ಮ ಧರ್ಮಪತ್ನಿಯೂ ಅಷ್ಟೇ. ಯಾವುದು ತಿಂಡಿ ಏನೋ ಪುಟ್ಟ ಏನೋ ಕೇಳಿದ್ನಲ್ಲ ನಾನು ನಿಮ್ಗೆ 5 ಇಷ್ಟಲ್ವ, 5ರಲ್ಲಿ 1 ಇರುತ್ತೆ, ಬನ್ನಿ ಆರಾಮ್ಸೆ ತಿನ್ನಿ. ಅದಕ್ಕೂ ಸ್ಪೆಷಲ್ ಆಗಿ ಮಾಡಿದ್ರು 1 ಸ್ಪೂನ್ ಪಕ್ಕದಲ್ಲಿ ಇಡ್ತಾರೆ. ಇಷ್ಟ ತಿಂದು ಅಪ್ಪು ಚೆನ್ನಾಗಿದೆ ಅಷ್ಟೇ.
ಅವರದೇ ನನ್ನ ಮನೆ ಇವತ್ತಿರೋದು, ನನ್ನ ಕುಟುಂಬ ಇವತ್ತಿರೋದು, ನಾನಿರೋದು, ನಿಮ್ಮ ಜೊತೆ ಇರೋದು, ನನ್ನ ಬಲವೇ ನನ್ನ ಧರ್ಮಪತ್ನಿ. ಆ ಶಕ್ತಿಯೇ. ತುಂಬಾ ಆಸೆ ನನಗೆ. ಬಟ್ ಏನ್ ಮಾಡೋದು? ಗುರುವಿಗೆ ತನ್ನವನ್ನ ಬೆಳೆಸೋ ಅಧಿಕಾರ ಇಲ್ಲ. ಮೊದಲ ಶಾಪ ತನ್ನವನ್ನ ಬೆಳೆಸಬಾರ್ದು, ತನಗೋಸ್ಕರ ಬದುಕಬಾರ್ದು. ತನ್ನ ಮನೆಗೆ ಶಾಪ. ನನ್ನ ಹೆಂಡತಿಗೆ ಮೊಟ್ಟ ಮೊದಲ ಪರಮಾತಿ ಪರಮ ಶಾಪ ನಾನೇ ಇರಲಿ. ಅದರಿಂದ ಅಧಿಕಾರ ದಯಮಾಡಿ ವೈದಿಕವಾಗಿ ನಿಮ್ಮ ಜಾತಕ ಇನ್ನೊಮ್ಮೆ ಚೆಕ್ ಮಾಡಿಸಿ. ಸಂಸ್ಥೆ ಕಟ್ಟೋದಾ, ಇಲ್ಲ ಸಂಸ್ಥೆಗೆ ಸೇರೋದಾ, ಇಲ್ಲಿ ಇನ್ನೇನಾದ್ರೂ ಮಾಡೋದಾ, ನನ್ನಲ್ಲಿ ಆ ಶಕ್ತಿ ಗುರುಗಳೇನು ಅನ್ನತಕ್ಕಂಥದ್ದು ಈ ಥರ ಪಡ್ಕೋತಿದೆ, ಎದ್ದೊಳ್ತಿದೆ, ಚಿಗುರಿಸ್ತಿದೆ. ನಾನಿದು, ನನ್ನ ಪಡೆಯುವುದು ಅನ್ನತಕ್ಕಂಥ ಭಾವವಿದೆ ಅನ್ನತಕ್ಕಂಥದ್ದಾದರೆ ದಯಮಾಡಿ ಒಮ್ಮೆ ಒಳ್ಳೆ ವೈದಿಕರ ಹತ್ರ ಜಾತಕ ಚೆಕ್ ಮಾಡಿಸಿ ದಾರಿ ಹುಡ್ಕೋಣಂತೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ಪೌರ್ಣಮಿ ವಿಶೇಷವಾಗಿ ದುಷ್ಟ ಮುಹೂರ್ತ ನೋಡೋಣ. ಬೆಳಿಗ್ಗೆ 6:52 7:42 8:32 9:22 ಇರತಕ್ಕಂಥ ಒಂದು ಸಮಯ ತೊಂದರೆಯ ಮುಹೂರ್ತ, ಜಾಗರೂಕತೆ ಅಂತಲೇ ಹೇಳ್ತಿದ್ದಾನೆ. ಎಚ್ಚರಿಕೆ. ಇನ್ನು ಯಾವ ನಕ್ಷತ್ರದವರಿಗೆ ತಾರಾಬಲ ನೋಡೋಣ. ಅಂದರೆ ನಕ್ಷತ್ರ ಗೊತ್ತಿರೋರಿಗೆ ತುಂಬ ಶುಭೋದಯ ಅನ್ನತಕ್ಕಂಥದ್ದು ಭರಣಿ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ವಿಶೇಷವಾದಂಥ ತಾರಾಬಲ. ನಾನು ಈಗ ತಾನೇ ಸಂಚಿಕೆಯಲ್ಲಿ ಹೇಳಿದೆ, ಯಾವ್ಯಾವ ತಾಯಂದ್ರಿಗೆ ಈ ಥರದ್ದಾಗಿದೆ, ನಿಮ್ಮ ಭಾವನೆ, ನಿಮ್ಮ ಯುದ್ಧ. ನನಗೆ ಆ ಕಮೆಂಟ್ಸ್ ಬೇಕು ಮಕ್ಕಳೇ. ಹುಡುಗಿ ತಗೊಬಂದು ಮತ್ತಷ್ಟು ಒಳ್ಳೊಳ್ಳೆ ಸಂಚಿಕೆ ಕೊಡಲಿಕ್ಕೆ. ಹಾಗೆ ಶೇರ್ ಮಾಡಿ. ನಿಮ್ಮ ಆತ್ಮೀಯರ ಕುಟುಂಬದಲ್ಲಿ ಈ ಥರದ್ದಿರುತ್ತೆ. ಕೆಲವರು ನಮ್ಮ ಮಗಳು ಏನು ಬೆಂಕಿ ಗೊತ್ತಾ, ಈ ಪಡೆಗೆ ನಿಲ್ಲಿಸಿ. ಸೈನಿಕ ಪಡೆ, ಯುದ್ಧ ಪಡೆ, ಆಡಳಿತ ಪಡೆ ತಿಳ್ಕೊಂಡು ನಿಲ್ಲಿಸಿ. ನನ್ನ ಮಗಳು ಸೋತೋದ್ಲು, ನನಗೆ ಹಿಂಗಾಯ್ತು. ಹೌದು, ತಾಯಿಗಿಲ್ಲದ ಸುಖ ಮಗಳಿಗೆಲ್ಲಿಯೋದು ನಿಜವೇ. ಆದರೆ ಅಧಿಕಾರ ಇಲ್ಲ ಅಂತ ಹೇಳಿದ್ನಾ, ಅಂತಸ್ತಿಲ್ಲ ಅಂತ ಹೇಳಿದ್ನಾ, ಪದವಿ ಇಲ್ಲ ಅಂತ ಹೇಳಿದ್ನಾ, ಗೌರವದಲ್ಲಿ ಬದುಕುವುದಿಲ್ಲ ಅಂತ ಹೇಳಿದ್ನಾ. ತಾಯಿಗಿಲ್ಲದ ಸುಖ ಮಗಳಿಗಿಲ್ಲ, ನಿಜವೇ, ಅಲ್ಲೊಂದು ನಡೆಯುತ್ತೆ. ಆದರೆ ಮಹಾಧಿಕಾರ, ಆ ಥರದೊಂದು ಪ್ರಜ್ಞೆ ನಿಮ್ಮ ಮಗಳಲ್ಲಿ ಇದೆಯಾ ಇಲ್ವಾ ಹೇಳಿ? ಮಾಡ್ತೀನಿ ಅನ್ನತಕ್ಕಂಥ ಒಂದು ನುಗ್ತೀನಿ ಅನ್ನೋ ಒಂದು ಛಾತಿ ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ದಯಮಾಡಿ ನನಗೊಂದು ಕಮೆಂಟ್ಸ್ ಕೊಡಿ. ಶನಿವಾರದ್ದು ಸಂಚಿಕೆಗಂತೂ ಹೌದು, ಈ ದಿನದಂದು ಹುಟ್ಟಿರುವವರಿಗೆ ಕಣ್ಣೀರೇ ಅಂತ ಹಾಕಿರೋದು ಅದೆಷ್ಟು ಜನ ತಾಯಿಂದ ಕಡಿಮೆ ಅಂದರೂ ಸುಮಾರು ಒಂದು 92-93 ಸಾವಿರ ಮೆಸೇಜ್ಗಳು ಬಂದಿರೋದು ಮಕ್ಕಳೇ. ಆ ವೀಕ್ಷಣೆ ಅನಂತಂ ಅಪರಿಮಿತಂ. ತುಂಬ ಖುಷಿ ಆಯಿತು. ಅದಕ್ಕೆ ಈ ಥರ ಸಂಚಿಕೆಗಳು ತಗೊಂಡು, ಯಾಕಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಲವನ್ನೇ ನಿರ್ಬಲತ್ವ ಮಾಡಿ ಇಟ್ಕೊಬಿಟ್ಟಿದ್ದೀರಿ. ನಿಮ್ಮ ಬಲ ಗೊತ್ತಿಲ್ಲದೆ ಅದೇ ದೌರ್ಬಲ್ಯ ಅನ್ಕೋಬಿಟ್ಟಿದ್ರಿ. ಬಲವೇ ದೌರ್ಬಲ್ಯ, ದೌರ್ಬಲ್ಯವೇ ಬಲವೂ ಆಗುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ದೌರ್ಬಲ್ಯವೇ, ನಿಮಗೆ ಯಾವುದು ದೌರ್ಬಲ್ಯ ಅನ್ಕೋತಿದ್ದೀರೋ ಅದು ದೌರ್ಬಲ್ಯವಲ್ಲ, ಬಲ. ಅದು ಗಮನಿಸ್ತಾನೇ ಇಲ್ಲ. ದೀಪ ದೌರ್ಬಲ್ಯವೇ, ಸುಟ್ಟಾಕ್ಬೋದು. ದೀಪ ಬೆಳಕು ಕೊಡಬಹುದು. ಒಂದೇ ದೀಪ ದುಡ್ಡು ಹಾಳು ಮಾಡಬಹುದು. ದುಡ್ಡಿಂದ ತುಂಬಾ ಜನಕ್ಕೆ ನೆರಳು ಕೊಡ್ಬೋದು. ದುಡ್ಡಿಂದ ಹಾಳು ಮಾಡ್ಬೋದು, ದುಡ್ಡಿಂದ ತುಂಬಾ ಜನಕ್ಕೂ ಬದುಕು ಕಟ್ಟಿಸ್ಬೋದು. 2 ಮುಖ ಉಂಟು. ನಿಮ್ಮ ಆ 2ನೇ ಮುಖದ ಬಗ್ಗೆ ಹೇಳಿದ್ದಾನೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಚಿತ್ತಾ ನಕ್ಷತ್ರ, ಮೇಷರಾಶಿ.
ಮಿಲಿಟ್ರಿ, ಪೊಲೀಸು, ಡಿಫೆನ್ಸು, ರಕ್ಷಣಾ ಇಲಾಖೆ, ಅಧಿಕಾರತ್ವ ಇಲಾಖೆ, ಸೇನಾಪತಿ ಇಲಾಖೆ, ಅದ್ಭುತವಾಗಿರ್ತಕ್ಕಂಥ ದಿನ. ಗೋಯೆಡ್. ಸ್ವಲ್ಪ ಯುದ್ಧೋನ್ಮಾದಿಗಳಾಗಿದ್ದರೆ ಸ್ವಲ್ಪ ನಿಂತ್ಕೊಳ್ಳಿಪ್ಪ, ನಾವು ಬಡವರು, ನಮ್ಮ ಮೇಲೆ ಬಾಣ ಬಿಡಬೇಡಿ. ಅದರಲ್ಲಿ ಹೇಳಿದ್ನಲ್ಲ ಸೂರ್ಯಪ್ರಬೋಧ, ಸೂರ್ಯ ಕೇಂದ್ರದಲ್ಲಿರುವ ಹೆಣ್ಣು ಮಗಳು ಸುದ್ದಿಗೆ ಹೋಗೋದು ಒಂದೇ, ಪಂಚ್ ತಗೊಳ್ಳೋದು ಒಂದೇ. ಆ ತಾಕತ್ತು ಜಯಲಲಿತಮ್ಮನಿಗೆ ನೀವು ನಂಬೋಲ್ಲ, ಒಂದೇ ಸೀಟು. ಯಾವ್ದಾದ್ರು ಪಾರ್ಟಿ ಮೀಟಿಂಗ್ ನಡೆದ್ರೆ ನಿಂತ್ಕೊಂಡು ಎಲ್ಲರೂ ಕೇಳಬೇಕು, ಅಮ್ಮ ಸೀಟು, ಅಮ್ಮನದೇ ಮಾತು. ನಾ ವೆಚ್ಚಿಂದ ಸಟ್ಟಂ, ನಾ ಸೊಲ್ಲುಂದ ಸಟ್ಟಂ. ಹೌದು, ಸುಮ್ಮನೆ ಎಲ್ಲ ಸೂರ್ಯಪ್ರಬೋಧ. ತಾಯಿ ಜಾತಕದಲ್ಲಿ ಸೂರ್ಯ ಅಪ್ಪರಾಮಚಂದ್ರ, ಆಪಾಟಿ ಕೇಂದ್ರ, ಉದ್ವಿಗ್ನ ಸ್ಥಿತಿ, ವಿಪರೀತ ಬಲ. ಅದಕ್ಕೆ ಆ ರೀತಿ ಬೆಳೆದಿದ್ದು ಆ ತಾಯಿ. ಕೂದಲು ಮತ್ತು ಕಟ್ಟೋದಿಲ್ಲ ಹತ್ತಿ ಬರ್ಲಿಕ್ಕೆ ಅಂತ. ಯಾರಿದ್ರಿ ಹಿಂದ್ಗಡೆ, ಯಾರು ಹಿಡ್ಕೊಂಡ್ರು ಆಕೆಯನ್ನ? ಒಂಟಿ ಪ್ರವಾಸ. ಒಂಟಿ ಪ್ರವಾಸ. ಆ ಒಂದು ಹೆಣ್ಣು ಮಗು ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ನನ್ನ ಅದೃಷ್ಟ ಜಾತಕ ಅವರ ಪರಾಮರ್ಶೆ ಮಾಡಿಕೊಟ್ಟಂತ ವಾಗ್ದೇವಿಗೂ ನಮಸ್ತೆ. ಪೇಪರ್ಲೆಲ್ಲ ಬಂದಿದೆ, ಕಟ್ಟಿಂಗ್ಸ್ ಎಲ್ಲೋ ಇಟ್ಟಿದ್ದಾನೆ. ಇರ್ಲಿ, ಅಂಥದ್ದೊಂದು ಭಾವ ನೋಡಿಕೊಂಡು. ಇನ್ನು ವೃಷಭ ರಾಶಿ ಚೆನ್ನಾಗಿದೆ. ಸ್ವಲ್ಪ ದೂರ ಪ್ರಯಾಣ, ದೂರದ ಕೆಲಸ, ಸ್ವಲ್ಪ ಉಗ್ರವಾದ, ಬೆಂಕಿ, ಎತ್ತರದ ಪ್ರದೇಶ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಫ್ಲಡ್ಡಿಂಗ್ ಡಿಪಾರ್ಟ್ಮೆಂಟ್, ಈ ಥರದಲ್ಲಿರೋರು ಸ್ವಲ್ಪ ಎಚ್ಚರಿಕೆ. ಟೆನ್ಷನ್ಗಳ ದಿನವೇ. ಬಂಡೆ, ಮೈನಿಂಗು, ಬ್ಲಾಸ್ಟಿಂಗು, ಈ ಥರದ್ದು ಉಂಟು. ಪ್ರಾಕೃತಿಕ ವಿಕೋಪಗಳ ಒಂದು ಪ್ರಭಾವ ಉಂಟು. ಎಚ್ಚರಿಕೆ. ಅಂಥ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡುತ್ತಿರುವವರು ತುಂಬು ಎಚ್ಚರಿಕೆ. ವಿಮಾನ ಅಪಘಾತಗಳ ಒಂದು ಪ್ರಭಾವವನ್ನು ಸೂಚಿಸ್ತದೆ. ದೊಡ್ಡ ದೊಡ್ಡ ವಾಹನಗಳ ಅಪಘಾತ, ಬ್ಲಾಸ್ಟಿಂಗು, ಇದೆಲ್ಲ ಸೂಚಿಸ್ತಿದೆ. ಸ್ವಲ್ಪ ಈ ಥರದ ಪ್ರಾಕೃತಿಕ ರಕ್ಷಣಾ ವಿಕೋಪ ತಂಡಗಳು ಹುಷಾರಾಗಿ, ಎಚ್ಚರಿಕೆಯಾಗಿ, ಅಲರ್ಟ್ ಆಗಿರಿ. ಹಾಗೆಯೇ ಯಾವುದೋ ಒಂದು ಬೀಭತ್ಸ ಬ್ಲಾಸ್ಟಿಂಗ್ ಪ್ರಭಾವವನ್ನು ಸೂಚಿಸ್ತಿದೆ. ಸ್ವಲ್ಪ ಬಾರ್ಡರ್ ಪ್ರದೇಶಗಳು, ಗುಜರಾತು, ಕಚ್ಚು, ಡೆಲ್ಲಿ, ಈ ಥರದ ಬಾರ್ಡರ್ ಪ್ರದೇಶ, ಪಂಜಾಬು, ಹರಿಯಾಣ, ನಮ್ಮ ಒಂದು ಪ್ರಾಂತ್ಯಗಳು ಇದೆ. ಎಚ್ಚರಿಕೆ, ಉನ್ಮಾದ, ಉತ್ಪ್ರೇಕ್ಷ, ಎಚ್ಚರಿಕೆಯಿಂದ ಇರಬೇಕು. ಇಂಥ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಏರ್ಫೋರ್ಸ್ ಇಲಾಖೆ, ಈ ಥರದ ದಾಳಿಗಳನ್ನು ತಿಳ್ಕೊಳ್ಳೋದು, ಪ್ರೊಟೆಕ್ಟ್ ಮಾಡೋದು, ಈ ಥರದ ಭಾವದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ಅಂತಲೇ ಹೇಳಿದ್ದೇನೆ, ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಅಬ್ಬೋ, ಕುಜನ ಬಾಬತ್ತು ಎಚ್ಚರಿಕೆ. ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ ಎಲ್ಲೋ ಸುಖಕ್ಕೆ ಪೆಟ್ಟು, ರಭಸ, ದುಡುಕನ ಮಾತು, ದುಡುಕನ ಕೆಲಸ, ದುಡುಕನ ವ್ಯವಹಾರ ದಯಮಾಡಿ ಮಾಡಲಿಕ್ಕೆ ಹೋಗಬೇಡಿ. ಎಚ್ಚರಿಕೆ. ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಚಂದ್ರ ಕುಜನ್ ಸಾರದಲ್ಲಿ ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಭೂಮಿ, ಇಂಜಿನಿಯರಿಂಗ್ ವಿಭಾಗದಲ್ಲಿರೋರಿಗೆ, ಕಟ್ಟಿಸ್ತಿರತಕ್ಕಂಥವ್ರಿಗೆ, ಅಂಥ ಲೇವಾದೇವಿಲಿ ಇರ್ತಕ್ಕಂಥವ್ರು ಒಳ್ಳೆ ಅನುಬಂಧ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ಬಟ್ ಕುಜ ಅಷ್ಟಮ, ವೆರಿ ಕೇರ್ಫುಲ್. ಕುಜ ಅಷ್ಟಮ, ವೆರಿ 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 ಕೇರ್ಫುಲ್. ದುಡುಕನ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ ನೋಡಿ. ಮೊನ್ನೆ ರೈಸ್ ಪುಲ್ಲಿಂಗ್ ಹೆಸರಲ್ಲಿ ಟೋಪಿಗಳು ಇಡ್ತಿರೋದು, ನಾನು ಇದನ್ನು ಸುಮಾರು 25 ವರ್ಷಗಳಿಂದಲೂ ವಾಹಿನಿಯಲ್ಲಿ ಹೇಳ್ತಿದ್ದೇನೆ. ಬೇಡ ಕಣ್ರಪ್ಪ, ಇದೆಲ್ಲ ಸುಳ್ಳು ಕಣ್ರಪ್ಪ. 2 ತಲೆ ನಾಗರಾವು, ಬಿಳಿ 2 ಹಾವುಗಳಿತ್ತು, ರುದ್ರನ, ಇವೆಲ್ಲ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಶಾರ್ಟ್ಕಟ್ ದುಡ್ಡಿಲ್ಲ. ಬೇಗ ಶ್ರೀಮಂತರಾಗಬೇಕು ಅಂದ್ರೆ, ನಾನು ಕೋಟೀಶ್ವರ ಆಗಬೇಕು ಅಂದ್ರೆ ನಮ್ಮಪ್ಪ ಶತಕೋಟೀಶ್ವರ ಆಗಿರ್ಬೇಕು. ಇಲ್ಲ ನನ್ನ ಮಾವಯ್ಯ, ಹೆಣ್ಣು ಕೊಟ್ಟು ಮಾವಯ್ಯ ಏನಾದ್ರು ಅವ್ರು ಕೊಟ್ರೆ ಕೋಟೀಶ್ವರನ ಅಳಿಯ ಅಂತಪ್ಪ ಅಂತ ಹೇಳ್ಕೊಳಕ್ಕಾದ್ರು. ಇನ್ನು 3ನೇದು ಕೊಳ್ಳೆ ಹೊಡಿಬೇಕು, ಜೈಲ್ಗೆ ಹೋಗ್ತೀವಿ. ಈ ಥರ ಬೆಟ್ಟಿಂಗ್ ಜೂಜ್ಗೆ ಹೋಗ್ಬೇಕು, ಜೈಲ್ಗೆ ಹೋಗ್ತೀವಿ. ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಜಾಗ್ರತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ ವಿಪರೀತ ಬಲ, ಅಧಿಕಾರ, ರಾಜತ್ವ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಮೈನಿಂಗು, ಎಲೆಕ್ಟ್ರಿಕಲ್ ಬೋರ್ಡು, ಎಲೆಕ್ಟ್ರಿಸಿಟಿ ಬೋರ್ಡು, ದೊಡ್ಡ ದೊಡ್ಡ
ವಸ್ತುಗಳ ಆಮದು ರಫ್ತು ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಉದ್ಯೋಗ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋವಾಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಜಡ್ಜಸ್ಸು, ಲಾಯರು, ಅಡ್ಮಿನಿಸ್ಟ್ರೇಷನ್ನು, ಪವರ್ ಈ ಥರದಲ್ಲಿರ್ತಕ್ಕಂಥವ್ರು ವಿಶೇಷ ಭಾವ ಇರ್ತಕ್ಕಂಥ ಒಂದು ದಿನ. ಇನ್ನು ಕನ್ಯಾ ರಾಶಿ, ಚಂದ್ರ ಕುಜನ್ ಸಾರ, ಕುಜ 6ನೇ ಮನೆ, ಶಕ್ತಿ, ಬಲಂ, ವೀರಂ, ಓಡಾಟ, ಕೆಲಸ ಕಾರ್ಯ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರ, ಹೌದು, ಸ್ಪೋರ್ಟ್ಸ್ ಲೈನಲ್ಲಿದ್ದೀರಿ, ಮಿಲಿಟರಿ ಪೊಲೀಸಲ್ಲಿದ್ದೀರಿ, ಒಂದು ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ಅದ್ಭುತ. ತುಲಾ ರಾಶಿ, ಸ್ವಲ್ಪ ಎಚ್ಚರಿಕೆ. ಎಲ್ಲೂ ಯಾರದೋ ಹತ್ತಿರದವ್ರ ಹತ್ರ ಒಂದು ಸಣ್ಣ ಕಲಹ, ಕಿರಿಕಿರಿ, ಟೆನ್ಷನ್ನು, ಜಗಳ, ಮುನಿಸು, ಮಾತುಕತೆ, ಅಪವಾದ ಇವುಗಳು ಬರ್ತಕ್ಕಂಥದ್ದುಂಟು. ದೊಡ್ಡ ಕೆಲಸ ದೊಡ್ಡ ವ್ಯವಹಾರ ಬೇಡ. ಮುಖ್ಯವಾಗಿ ದೇವಿ ಆರಾಧನೆ. ವೃಶ್ಚಿಕ, ಬಾ ಎದ್ರೆ ಆನೆನೆ ಇಲ್ಲ ಇಲಿ ಕೆಲಸನೇ ಅಂಥದ್ದೊಂದುಂಟು. ಇಲಿ ಬಾರ ಇಲಿಗೆ, ಆನೆ ಬಾರ ಆನೆಗೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಇವತ್ತು ಇಲಿಯ ಕೆಲಸವಾದರೂ ಸುಲಭವಾಗುತ್ತೆ, ಆನೆಯ ಕೆಲಸವಾದರೂ ಸುಲಭವಾಗುತ್ತದೆ. ಇದೆ ಅಂಥದ್ದೊಂದು ಶಕ್ತಿ. ಯಾವ ಕೆಲಸ ಮಾಡಿದ್ರು ನುಗ್ಗಿ ದೇವಿ ಆರಾಧನೆ, ದೇವಿ ಪೂಜಾ, ದೇವಿ ಚಿಂತನ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ. ದೇವತಾ ಉಪಾಸನ, ದೇವಿ ಉಪಾಸನ, ಅಮ್ಮನವರ ಉಪಾಸನೆಯಲ್ಲಿರ್ತಕ್ಕಂಥವ್ರಿಗಂತೂ ಇದ್ದಿದ್ದು ಯಶಸ್ಸು. ಧನುಸು ರಾಶಿ, ವಿಜಯವೇ. ಯಾವುದೇ ಕೆಲಸ ಕಾರ್ಯ ಒಂಥರ ಧೈರ್ಯ, ಸ್ಥೈರ್ಯ, ಮನೋಬಲ ಎಲ್ಲವೂ ಕೂಡಿರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ನಿಮಗೂ ಚೆನ್ನಾಗಿದೆ. ಮಕರ ರಾಶಿ, ಸ್ವಲ್ಪ ದುಡುಕು ಬೇಡಿ, ಆತುರ ಬೇಡ. ರಿಯಲ್ ಎಸ್ಟೇಟು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಕಟಾವು, ಚಿಕನ್ನು, ಮಟನ್ನು, ಎಕ್ಸ್ಪೋರ್ಟು. ಇವತ್ತು ಚಿತ್ತಾ ಪೌರ್ಣಮಿ ಬೇರೆ, ಕೆಲವರು ಕಟಾವು ಅದಿದು ಅಂತಾರೆ. ದೇವಿಗೆ ಪ್ರಾಣಿ ಹತ್ಯೆ ಮಾಡಿಬಿಟ್ಟು ದೇವಿಯನ್ನು ಹೊಲಿಸ್ಕೋತೀನಿ ಅನ್ನೋದು ಅದೆಲ್ಲ ಬೇರೆ. ಆ ಥರದ ಆಲೋಚನೆಗಳಿಗೆ ಹೋಗಬೇಡಿ, ಜಾಗ್ರತೆ. ಸೊ ಅಂತಹ ಒಂದು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅನುಬಂಧ. ಇನ್ನು ಕುಂಭರಾಶಿ, ಸ್ವಲ್ಪ ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ದೊಡ್ಡ ಭಾರದ ವ್ಯವಹಾರ, ಹೋಟೆಲ್ ಇಂಡಸ್ಟ್ರಿ, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಈ ಒಂದು ರಿಸರ್ಚ್ ಸ್ಕಾಲರ್ ಆಗಿದ್ದೀರಾ, ಜಡ್ಜಸ್ ಆಗಿದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಸ್ವಲ್ಪ ಪರಿಶ್ರಮ ಆದರೂ ಅನುಕೂಲ. ಇನ್ನು ಮೀನರಾಶಿ, ಕುಜ 12ನೇ ಮನೆ, ವಿಪರೀತ ಖರ್ಚು ಆಗತಕ್ಕಂಥ ಭಾವ ಉಂಟು. ಎಚ್ಚರಿಕೆ, ಖರ್ಚು ಜಾಸ್ತಿ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಓಡಾಟಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ಸ್ವಲ್ಪ ನಿಭಾಯಿಸ್ಕೊಳ್ತಕ್ಕಂಥ ಒಂದು ಮಾತು ಮಾಡಿ. ನಮ್ಮ ಹತ್ರ ಶಕ್ತಿ ಇದೆ, ಎಷ್ಟು ಬೇಕಾದ್ರೂ ಎತ್ತು ಬಿಡ್ತಾನೆ. ನಮ್ಮ ಹತ್ರ ದುಡ್ಡಿದೆ, ಎಷ್ಟು ಬೇಕಾದ್ರೂ ಖರ್ಚು ಮಾಡಿಬಿಡ್ತಾನೆ. ನಮ್ಮ ಹತ್ರ ದುಡ್ಡಿದ್ದು ದೊಡ್ಡ ಮನೆ ಕಟ್ಬಿಡ್ತಾನೆ. ನಿಮಗೆ ಪುಣ್ಯಾತ್ಮ ಗೊತ್ತು, ನೀವು ನಂಬಲ್ಲ. ಸುಮಾರು 120 ಕೋಟಿ ಖರ್ಚು ಮಾಡಿ ಮೊನ್ನೆ ನಾನು ಹೇಳಿದೆ, ಇರೋದೇ ಮನೆಯಲ್ಲಿ 12 ಜನ. ಏನಕ್ಕೆ ಸರ್ ಇಷ್ಟು ದೊಡ್ಡ ಮನೆ? ನಾವು ಈ ಮನೆ ಏನು ಸರ್ ಮನೆತನ ಇತ್ತು ನಿಮ್ಮದು? ಎಲ್ಲಿ ಸರ್ ಇದ್ರಿ ನೀವು? ನಿಮ್ಮ ತಾತ ಹೇಗಿದ್ರು ಸರ್? ನಿಮ್ಮ ತಂದೆಗೆ ಬೀಡಿ ಕಟ್ಟಿಟ್ಕೊಂಡಿದ್ರು ಸರ್? ನಿಮಗಿದು ಬೇಕಿತ್ತ ಸರ್? ಅದರ ಬದಲು ಒಂದು 12 ಕೋಟಿ ಮನೆ ಕಟ್ಟಿಬಿಟ್ಟು ಆ ಒಂದು 100 ಕೋಟಿನಲ್ಲಿ ಕಡಿಮೆ ಅಂದರೂ ಒಂದು 1000 ಮನೆ ಆದರೂ ಒಂದು 10 ಲಕ್ಷದ್ದು ಈ ಥರ ತಗೊಂಡು ನಿಮ್ಮ ಸುತ್ತಮುತ್ತಲೇ ದೇವರು ಅಂದ್ಬಿಡ್ತಿದ್ರು. ಒಂದು ಆಸ್ಪತ್ರೆ ಸರ್, ಅದಕ್ಕೊಂದು ಫಿಕ್ಸೆಡ್ ಫಂಡು ಸರ್, ಒಂದು ದಿನ 1000 ಮಂದಿಗೆ ಫ್ರೀ ಟ್ರೀಟ್ಮೆಂಟ್ ಅಂತ. ಏನು ಸರ್ ಅದೇನೋ ಗೊತ್ತಿಲ್ಲ. ದುಡ್ಡಿರೋರಿಗೆ ಬುದ್ಧಿ ಇರೋಲ್ಲ, ಬುದ್ಧಿ ಇರೋರಿಗೆ ದುಡ್ಡಿರೋಲ್ಲ. ಇಲ್ಲ ಎರಡೂ ಇರೋರಿಗೆ ಇನ್ನೊಂದು ಎಡವಟ್ಟು ಬುದ್ಧಿಗಳು ಇರುತ್ತೆ ಬಿಡಿ. ತುಂಬ ಅಪರೂಪ. ನಾನು ನೋಡಿದ್ದೇನೆ. ಇಷ್ಟು ದೊಡ್ಡ ವ್ಯಕ್ತಿ ಈ ಥರದ, ನಾನು ಹೇಳಿದೆ ಯಾರೋ ತಲೆ ಕೆಡಿಸ್ಬಿಟ್ರು, ನಿಮ್ಗೆ ಇಲ್ದಿ ತಲೆಗೆ ತುಂಬಿಸ್ಬಿಟ್ಟಿದ್ದಾರೆ ಸರ್ ಅಂತ ಇದು ಮಾಡ್ಕೊಳ್ಳೋದು. ಅವ್ರು ದೊಡ್ಡದು, ನಮ್ಮನ್ನು ದೊಡ್ಡದಾಗಿ ನೋಡೋದು. ಪಬ್ಲಿಕ್ ಫಿಗರ್ ಸರ್, ನೀವು ರಾಜಮನೆತನದವರು ಸರ್, ಆ ಥರ ಹೆಸರು ಪಡೆದಿದ್ದೀರಿ ಸರ್. ಇದು ಹೆಂಗ ಬಂಗಾರ ಆಗ್ಬಿಡ್ತಿದ್ರು ಸರ್. ಈ ಪಡೆನೇ ಆಗ್ಬಿಟ್ಟಿರೋದು. ಕಡಿಮೆ ಅಂದರೂ ಒಂದು 10 ಲಕ್ಷ ಜನಕ್ಕೆ ಒಂದು ಇನ್ಸ್ಟಿಟ್ಯೂಟು, ಒಂದು ಫ್ರೀ. ಆ 100 ಕೋಟಿನಲ್ಲಿ ಕಡಿಮೆ ಅಂದರೂ 1000 ಸ್ಟೂಡೆಂಟ್ಸ್ಗೆ, 100 ಸ್ಟೂಡೆಂಟ್ಗೆ ಪ್ರತಿ ವರ್ಷ ಫ್ರೀ ಇದೆ ಅಡ್ಮಿಷನ್. ಹೋಗಿ 1000 ಸ್ಟೂಡೆಂಟ್ಸ್ಗೆ ಫ್ರೀ ಇದೆ. ಡಿಪ್ಲೊಮನೋ, ನರ್ಸಿಂಗೋ, ಮೆಡಿಕಲ್ ಈ ಥರದ್ದು ಏನೋ ಮಾಡ್ಬೋದಿತ್ತು. ನನಗೆ ಈಗಲೂ ಆಶ್ಚರ್ಯ.
ಏನು ಮಾಡ್ತೀರಿ ಇವ್ರು ಇಷ್ಟೆಲ್ಲ ದುಡ್ಡು ತಗೊಂಡು? ನೀವು ಯಾವುದೇ ರಾಜಕಾರಣಿಗಳು ಕೆಲವರನ್ನ ನೋಡಿ, ಒಂದು ಆಸ್ಪತ್ರೆ ಆಗಲಿ, ಅಷ್ಟು ದುಡ್ಡಿದೆ ಒಂದು ಆಸ್ಪತ್ರೆ, ಒಂದು 100 ಸರ್ಕಾರಿ ಶಾಲೆಗಳನ್ನ ಗುತ್ತಿಗೆಗೆ ತಗೊಳ್ಳೋದು, ಇಲ್ಲ 1000 ಮಕ್ಕಳನ್ನ ಗುತ್ತಿಗೆಗೆ ತಗೊಂಡು ಅವರನ್ನ ಎಕ್ಸ್ಪೋರ್ಟ್ ಮಾಡಿಸ್ತೇವೆ ಅನ್ನತಕ್ಕಂಥದ್ದು ಎಲ್ಲೋ ಏನೋ ಗೊತ್ತೇ ಆಗೋದಿಲ್ಲಪ್ಪ. ಯಾರೋ ಮಾಡ್ತಿದ್ದಾರೆ, ಕೆಲವರು ಇದ್ದಾರೆ ಅವ್ರ ಫೌಂಡೇಶನ್ಗಳ ಮೂಲಕ ಕೊಟ್ಟಿದ್ದಾನೆ, ನಿಜವೇ. ಅದನ್ನ ಸರಿಯಾದ ಜಾಗದಲ್ಲಿ ಸದ್ಬಳಕೆ. ಇವತ್ತು ಎಲ್ಲೆಲ್ಲೂ ಕಾಯಿಲೆ, ಒಂದು 10 ಆಸ್ಪತ್ರೆಗಳು ಕಟ್ಟಬಹುದು, ಎಲ್ಲೆಲ್ಲೂ ವಿದ್ಯಾಭ್ಯಾಸಕ್ಕೆ ತೊಂದರೆ, ಇಷ್ಟು ಲಕ್ಷಗಳ ಫೀಸ್ ಕಟ್ಲಿಕ್ಕೆ ಆಗೋದಿಲ್ಲ. ಸರಿ, ಅದಕ್ಕೊಂದು ವ್ಯವಸ್ಥೆ ಮಾಡಬಹುದು. ಏನೋಪ್ಪ ನಂಗೆ ಗೊತ್ತಾಗ್ತಿಲ್ಲ. ಸೊ ಇವತ್ತು ಮೀನರಾಶಿ ಆ ಥರ ತಪ್ಪಾದ ಖರ್ಚುಗಳಿಗೆ ಒಳಗಾಗ್ತಿಲ್ಲ, ಅದೊಂದು ನೋಡ್ಕೊಳ್ಳಿ ಅಷ್ಟೇ. ಸುಮ್ಮನೆ ಲೆವೆಲು ಬ್ರ್ಯಾಂಡು, ಯಾವ ಬ್ರ್ಯಾಂಡು ಇಲ್ಲ. ಸುಡೋವಾಗ ಸೀಮೆಣ್ಣೆ ಹಾಕೋದ್ನ, ತುಪ್ಪ ಹಾಕೋದ್ನ, ಗಂಧದ ಚಕ್ಕೆ ಇಟ್ನ, ಇದೆಲ್ಲ ಬಿಡಿ ಮಕ್ಕಳೇ. ನನ್ನ ಮಾತು ಕೇಳಿ ಮಕ್ಕಳೇ. ಎಂಥ ಭತ್ತ ಆದರೂ ಗೊಬ್ಬರ ಹಾಕಿನೇ ಬೆಳೆಸೋದು. ನೀವು 30 ರೂಪಾಯಿ ಅಕ್ಕಿ ಹಾಕಿ ತಗೊಂಡು ಬಂದ್ರು ಸಾಮಾನ್ಯರು ಚಿಲ್ಲರೆ ಅಕ್ಕಿ, ರೇಷನ್ ಅಕ್ಕಿ, ಅದು ಇದು ಅಂತ ಹೇಳ್ತಿದ್ದೀರಲ್ವಾ. ಸಾರಿ, 150 ರೂಪಾಯಿಂದ ಅಕ್ಕಿ ಇದೆಯಂತೆ, 200 ರೂಪಾಯಿ ಅಕ್ಕಿ, ಅದು ಗೊಬ್ಬರ ಹಾಕಿನೇ, ಅದಕ್ಕೂ ಗೊಬ್ಬರ ಹಾಕೋದೆ. ಅದ್ರಲ್ಲಿ ಏನು ಬ್ರ್ಯಾಂಡು? ಯೋಚನೆ ಮಾಡಿ ನೋಡಿ, ಅದ್ರಲ್ಲಿ ಏನು ಬ್ರ್ಯಾಂಡು? ತಿನ್ನೋ ಅನ್ನಕ್ಕೆ ಬ್ರ್ಯಾಂಡ್ ಇಲ್ಲ ಅಲ್ಲಿ, ಅದಕ್ಕೆ ಹಾಕೋ ಗೊಬ್ಬರ ಏನು ಗಂಧ ಹಾಕಿ ಬೆಳೆಸ್ಬಿಟ್ಟಿದ್ದಾರೆ. ಅಕ್ಕಿನ, ತರಕಾರಿನ, ಸೊಪ್ಪನ್ನ. ಅಯ್ಯೋ ರಾಮಚಂದ್ರ, ಆ ಗೊಬ್ಬರದ ನೀರು ಏನ್ ನೀರು ಬಿಟ್ಟಿರ್ತೀವಿ ಯೋಚನೆ ಮಾಡಿ ನೋಡಿ. ಇದೆಲ್ಲ ತಿಳ್ಕೊಳ್ಳಲ್ಲ ಆ ಬ್ರ್ಯಾಂಡು. ಸ್ವಲ್ಪ ಬ್ರ್ಯಾಂಡಿಂಗ್ ಕಡಿಮೆ ಮಾಡ್ಕೊಳ್ಳಿ ಮಕ್ಕಳೇ. ಈ ಯುದ್ಧ ಭೀತಿಯ ಸಂದರ್ಭದಲ್ಲಿ ನೀವು ಸ್ವಲ್ಪ ಮೀನ ರಾಶಿಯವ್ರ ಬ್ರ್ಯಾಂಡಿಂಗ್ ಸ್ವಲ್ಪ ಜಾಸ್ತಿ. ಹಿಂಗೆ ಆ ಕುಂಭ ಪಕ್ಕದಲ್ಲಿದ್ದಾನಲ್ವಾ, ಮೇಷ ಬೇರೆ ಮುಂದ್ಗಡೆ ಇದ್ದಾನಲ್ವಾ, ಇಬ್ಬರು ಕಾದಾಟದಲ್ಲಿ ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೋತೀರಿ. ಬ್ರ್ಯಾಂಡೆಡ್ ಸೀರೆ, ಬ್ರ್ಯಾಂಡೆಡ್ ಶೂ, ಬ್ರ್ಯಾಂಡೆಡ್ ಪಂಚೆ, ಬ್ರ್ಯಾಂಡೆಡ್ ಕಾರು, ಬ್ರ್ಯಾಂಡೆಡ್ ಮನೆ. ಸ್ವಲ್ಪ ದಿನ ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.